ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ದೇವಿ ಮಹಾತ್ಮ್ಯದ ಚಿಂತನೆಯಲ್ಲಿ 11ನೆಯ ಅಧ್ಯಾಯದ ಹೆಸರು ನಾರಾಯಣೀ ಸ್ತುತಿ ಅಂತ. ಅದಕ್ಕೆ ಬ್ರಹ್ಮಾಣೀ ಸ್ತುತಿ ಅಂತನೋ ಶಿವಾನೀ ಸ್ತುತಿ ಅಂತನೋ ಕೊಡದೆ ನಾರಾಯಣೀ ಸ್ತುತಿ ಅಂತ ಕೊಡುವುದರ ಮುಖ್ಯ ಉದ್ದೇಶವೇ ಅದು ವಿಷ್ಣುಮಾಯಿ, ಅದು ವಿಷ್ಣುವಿನ ಮಡದಿ ಅಂತ. ಸುಂದರವಾದ ಸ್ತೋತ್ರ. ಋಷಿಗಳು ಆ ಕಥೆಯನ್ನು ಸಮಾಧಿ ಮತ್ತು ಸುರಥ ಅನ್ನುವ ಇಬ್ಬರು ತನ್ನ ಶಿಷ್ಯರಿಗೆ ಹೇಳ್ತಾ, ದೇವತೆಗಳೆಲ್ಲರೂ ಕೂಡ ಈ ರಕ್ತಬೀಜಾಸುರ, ಚಂಡಮುಂಡರು, ಶುಂಭನಿಶುಂಭರು ಇವರ ಉಪಟಳದಿಂದ ಪಾರಾಗಿ ಆ ತಾಯಿಯಿಂದ ರಕ್ಷಿತರಾದ ಕಾರಣಕ್ಕಾಗಿ ಎಲ್ಲರೂ ಒಟ್ಟು ಸೇರಿ ಪ್ರಾರ್ಥನೆ ಮಾಡಿದ ಭಾಗ ಇದು. ಹೀಗೆ ಇಂದ್ರನಿಂದ ಕೂಡಿದ ಎಲ್ಲ ದಿಗ್ದೇವತೆಗಳು ಸೇರಿಕೊಂಡು ಬಗೆ ಬಗೆಯ ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವಾವೂಚುಹು ದೇವಿ ಪ್ರಪನ್ನಾರ್ತಿ ಹರೇ ಪ್ರಸೀದ ಪ್ರಸೀದ ಮಾತರ್ಜಗತೋಖಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ತ್ವಮೀಶ್ವರೀ ದೇವಿ ಚರಾಚರಸ್ಯ. ಚಲಿಸುವ ಚಲಿಸದ ಎಲ್ಲ ಜೀವಿಗಳಿಗೂ ನೀನು ಒಡತಿಯಾಗಿರುವೆ. ಯಾರು ಆರ್ತನಾದದಿಂದ ತನ್ನ ಬದುಕಿಗೆ ನೀನೇ ಹೊಣೆ, ರಕ್ಷಕಳು, ತಾಯಿ ಅಂತ ಪೂರ್ತಿ ನಿನ್ನಲ್ಲಿಯೇ ತಮ್ಮ ಕಷ್ಟಗಳನ್ನು ನಿವೇದಿಸಿಕೊಳ್ತಾರೋ ಅಂಥವರ ಆರ್ತಿಯನ್ನು ಪರಿಹರಿಸುವವಳು ನೀನು. ಈ ಜಗತ್ತಿನ ಎಲ್ಲದಕ್ಕೂ ಕಾರಣಳಾಗಿ ತಾಯಿ ಎನಿಸಿದ ನಿನ್ನ ರಕ್ಷಣೆಯಿಂದಲೇ ನಾವೆಲ್ಲರೂ ಕೂಡ ಇವತ್ತು ನೆಮ್ಮದಿಯಿಂದ ಇದ್ದೇವೆ ಅಂತ ಹೇಳ್ತಾ, ಆಧಾರಭೂತ ಜಗತಸ್ತ್ವಮೇಕ ಮಹೀಸ್ವರೂಪೇಣ ಯತಸ್ಥಿತಾಸಿ ಅಪಾಂ ಸ್ವರೂಪಸ್ಥಿತಯಾ ತ್ವಯೈತದಾಪ್ಯಾಯತೆ ಕೃತ್ಸ್ನಮಲಂಘ್ಯ ವೀರ್ಯೇ. ನಿನ್ನನ್ನು ಮೀರುವ ಸಾಹಸಕ್ಕೆ ಯಾರು ಕೈ ಹಾಕಿಯೂ ಇಲ್ಲಿ ತನಕ ಗೆದ್ದು ಬಂದವರಿಲ್ಲ. ನಿನ್ನದೇ ಕರುಣೆಯಿಂದ ನೀನೇ ದಾಟಿಸಬೇಕಷ್ಟೆ. ಮಮ ಮಾಯಾ ದುರತ್ಯಯ ಅಂತ ಸ್ವತಃ ಭಗವಂತನೇ ಹೇಳಿದ ಮಾತು. ಈ ಮಾಯೆಯನ್ನು ಸುಲಭದಲ್ಲಿ ಯಾರೂ ದಾಟುವುದು ಸಾಧ್ಯ ಇಲ್ಲ. ಭಗವಂತನ ಪದತಲಗಳಿಗೆ ಎರಗಿ ಬಂದವನಿಗೆ ಮಾತ್ರ ಈ ಬಲೆಯಿಂದ ಹೊರಸಾಗುವ ಶಕ್ತಿ ಮೂಡೀತು ಅಂತ ಬಹಳ ನೆನಪಿನಲ್ಲಿಟ್ಟುಕೊಳ್ಬೇಕಾದ ಮಾತನ್ನು ಹೇಳುವಂಥದ್ದು. ನೀನು ಮಹೀಸ್ವರೂಪೇಣ ಯತಸ್ಥಿತಾಸಿ. ಎಲ್ಲೆಲ್ಲೋ ಇಲ್ಲ ಅವಳು. ನಾವು ಪ್ರತಿನಿತ್ಯ ಮೆಟ್ಟಿ ನಡೆಯುವ ಭೂಮಿಯೇ ಅದು ಅವಳ ಶರೀರವಾಗಿರುವಂಥದ್ದು. ನಾವು ಬೆಳಗ್ಗೆ ಪ್ರಾರ್ಥನೆ ಮಾಡುವುದು ಹಾಗೇ ತಾನೇ. ಸಮುದ್ರ ವಸನೇ ದೇವಿ ಪರ್ವತ ಸ್ತನಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅನ್ನುವ ಪ್ರಾರ್ಥನೆಯಿಂದಲೇ ನಮ್ಮ ದಿನದ ಬೆಳಗಿನ ಆರಂಭ. ಹಾಸಿಗೆಯಿಂದ ಕಾಲು ನೆಲಕ್ಕೆ ಇಡುವಾಗ ನಾವು ಮಾಡಬೇಕಾದ ಪ್ರಾರ್ಥನೆ. ಹಾಗಾಗಿ ಸಮುದ್ರವನ್ನೇ ತನಗೆ ಸೀರೆಯನ್ನಾಗಿಸಿಕೊಂಡು ಪರ್ವತಗಳೇ ನಿನ್ನ ಎದೆಯ ಭಾಗಗಳೆನಿಸಿ ಅಲ್ಲಿಂದ ಬಂದ ನದಿಯ ನೀರುಗಳಿಂದಲೇ ಈ ಜೀವಜಾತಗಳೆಲ್ಲ ಬದುಕುವಂತಾಗಿ ಪ್ರತಿಯೊಬ್ಬನಿಗೂ ಆಶ್ರಯದಾತಳಾಗಿ ಅಂತಹ ಒಂದು ಸಹನೆ, ಅದರಿಂದಾಗಿ ಕ್ಷಮಾ ಅಂತ ಹೆಸರು. ಹಾಗಾಗಿ ಕ್ಷಮಸ್ವಮೇ, ನೀನೇ ಕ್ಷಮಿಸಬೇಕು ತಾಯಿ ಅಂತ ಕೇಳಿದವರು ಜಗತ್ತಿನಲ್ಲಿ ಋಷಿಗಳು ನಮಗೆ ಹಾಕಿಕೊಟ್ಟ ದಾರಿಯದು. ಹಾಗೆ ನೀನು ಮಹೀಸ್ವರೂಪೇಣ ಯತಸ್ಥಿತಾಸಿ. ತಾಯಿಯಾಗಿ ಇನ್ನೆಲ್ಲೋ ಹುಡುಕಿ ಕಣ್ಣು ಮುಚ್ಚಿ ಕೂಡುವುದಲ್ಲ, ನೆಲವನ್ನು ಮುಟ್ಟಿ ಪ್ರಾರ್ಥಿಸಬೇಕಾದುದು. ನಿನ್ನನ್ನು ಮುಟ್ತಾ ಇದ್ದೇನೆ ತಾಯಿ, ನನ್ನನ್ನು ಕ್ಷಮಿಸು. ನನ್ನ ಪ್ರತಿಯೊಂದು ಹೆಜ್ಜೆಗಳಿಂದಲೂ ಕೂಡ ನಾನು ತುಂಬ ತೊಂದರೆ ಮಾಡ್ತಾ ಇದ್ದೇನೆ, ಆದರೆ ಅದು ಅನಿವಾರ್ಯ. ಕೆಲವು ಈಗ ಬುದ್ಧಿಪೂರ್ವಕವಾಗಿ ಅನ್ಯಾಯ ಮಾಡಬೇಕು ಅಂತ ಆ ಪ್ರಯತ್ನವನ್ನು ಮಾಡಿದರೆ ಕ್ಷಮೆ ಇರುವುದಿಲ್ಲ. ಇಂತಹ ಒಂದು ದೀರ್ಘಕಾಲಿಕವಾದಂತಹ ಅಥವಾ ಭಯಾನಕವಾದಂತಹ ರೋಗಗಳಿಗೆ ಅಥವಾ ಪ್ರಾಕೃತಿಕ ವಿಕೋಪಗಳಿಗೆ ನಾವು ತುತ್ತಾಗ್ತೇವೆ. ಆದರೆ ಸಹಜವಾಗಿ ನಮ್ಮ ದೈನಂದಿನ ಚಟುವಟಿಕೆಗೋಸ್ಕರ, ಹೊಟ್ಟೆಪಾಡಿಗೋಸ್ಕರ ಏನೋ ಒಂದು ಸಣ್ಣ ಪುಟ್ಟ ಅಪಚಾರಗಳು ಉಂಟಾದಾಗಲೂ ಹೇಗೆ ಮಗುವೇ ತನ್ನ ತಾಯಿಯ ಎದೆ ಮೇಲೆ ಕಾಲಿಟ್ಟು ಓಡಾಡಿ ಕಿಲಕಿಲನೆ ನಕ್ಕಾಗ ತಾಯಿ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾಳೆ ಹೊರತು ನನ್ನನ್ನೇ ಮೆಟ್ತೀಯ ನೀನು ಅಂತ ಎರಡು ಬಾರಿಸಿ ಉಳಿದವರ ಮೇಲೆ ಕೋಪ ತೋರಿದ ಹಾಗೆ ಮಗುವಿನ ಮೇಲೆ ಕೋಪ ತೋರಲಾರಳು. ನೀನು ಅಂಥ ತಾಯಿ ನೀನು. ಅಪಾಂ ಸ್ವರೂಪ ಸ್ಥಿತಯ, ಹಾಗೆ ನೀರಿನ ಸ್ವರೂಪದಲ್ಲಿದ್ದಿ. ಕೈಯನ್ನು ಬಿಚ್ಚಿ ನಾವು ಆಕಾಶದಲ್ಲಿ ಓಡಾಡಿಕೊಂಡಿಷ್ಟು ಮಾತಾಡಬೇಕು ಅಂದರೆ ಈ ಆಕಾಶ ಸ್ಥಿತಿಯಲ್ಲಿ ನಮಗೆ ಆ ರಕ್ಷಣೆ ಕೊಟ್ಟವಳೇ ಅವಳು. ಈ ಓಡಾಟದಿಂದಾಗಿ ಗಾಳಿ ಓಡಾಡುತ್ತೆ,
ನೀರು ತುಂಬಿಕೊಳ್ಳುತ್ತೆ, ಮಳೆ ಕಾಲಕ್ಕೆ ಬರುತ್ತೆ. ಪ್ರಕೃತಿ ಸ್ವರೂಪಳಾಗಿ ಪ್ರತಿಯೊಂದರಲ್ಲೂ ನೆಲೆಸಿ ಅವಳೇ ನಮ್ಮನ್ನು ಪೋಷಿಸ್ತಾ ಇರುವವಳು. ನೀರಿನ ಬೆಲೆ ಏನು ಅಂತ ತೀವ್ರತರವಾದ ತೃಷೆಗೆ ಒಳಗಾಗಿ ಮರುಭೂಮಿಯ ಮಧ್ಯದಲ್ಲಿ ಸಿಲುಕಿದವನ ಹತ್ರ ಕೇಳಿದರೆ ಗೊತ್ತಾಗುತ್ತೆ, ಒಂದು ಹನಿ ನೆಲಕ್ಕೆ ಬಿದ್ದರೂ ಕೂಡ ಅವನು ಹೊಟ್ಟೆ ಉರ್ಕೊಳ್ತಾನೆ. ಅಂಥ ಒಂದು ಸುಂದರವಾದ ಸೃಷ್ಟಿ ನೀರಿನದ್ದು. ಮನುಷ್ಯನಿಗೆ ಯಾವ ಕಾರಣಕ್ಕೂ ನೀರನ್ನು ಸೃಷ್ಟಿ ಮಾಡಲಿಕ್ಕಾಗುವುದಿಲ್ಲ. ಬೇಕಿದ್ರೆ ಅವನು ಪ್ರಕೃತಿಯಿಂದ ಅದನ್ನು ಮರಳಿ ಪಡೆಯಬಹುದು. ಅಂತಹ ಒಂದು ಉತ್ತಮವಾದ ಪ್ರಾಕೃತಿಕ ಸಂಪತ್ತನ್ನು ಒದಗಿಸಿದವಳು ನೀನು. ಮಣ್ಣಿನ ರೂಪದಲ್ಲಿ, ನೀರಿನ ರೂಪದಲ್ಲಿ, ಬೆಂಕಿಯ ರೂಪದಲ್ಲಿ, ಗಾಳಿಯ ರೂಪದಲ್ಲಿ, ಆಕಾಶದ ರೂಪದಲ್ಲಿ ಪ್ರತಿಯೊಂದರಲ್ಲೂ ನೆಲೆಸಿ ನೀನು ನಮ್ಮನ್ನು ಪಾಲಿಸೋಳು. ಈ ಚರಾಚರಗಳಿಗೆ ಬದುಕಿಗೆ ಆಶ್ರಯ ಕೊಟ್ಟವಳೇ ನೀನು. ತ್ವಂ ವೈಷ್ಣವೀ ಶಕ್ತಿರನಂತ ವೀರ್ಯ ವಿಶ್ವಸ್ಯ ಬೀಜಂ ಪರಮಾಸಿ ಮಾಯಾ. ವಿಶ್ವಸ್ಯ ಬೀಜಂ, ಇಡೀ ಜಗತ್ತಿನ ಮೂಲಭೂತವಾದ ಬೀಜಸ್ವರೂಪ ಶಕ್ತಿ ನೀನೆ. ಅಂದರೆ ಈ ಇಡೀ ಜಗತ್ತಿನಲ್ಲಿ ಸೃಷ್ಟಿಗಿಂತ ಮುನ್ನ ಈ ಎಲ್ಲ ಜೀವಜಾತಗಳಿದ್ದರೂ ಕೂಡ ಅದು ಮೂಲ ಪ್ರಕೃತಿಯಲ್ಲಿ ಸೇರಿಕೊಂಡಿರುತ್ತೆ. ಯಾವಾಗ ಭಗವಂತ ಸೃಷ್ಟಿಗೆ ಅಂತ ಎಲ್ಲವನ್ನೂ ಕೂಡ ಆ ಲಕ್ಷ್ಮಿಗೆ ಅವಳ ಅಭಿಮಾನವನ್ನು ಒದಗಿಸ್ತಾನೆ. ನೀನು ಮುಂದೆ ಈ ಪ್ರಕೃತಿಯ ಅಭಿಮಾನಿನಿ, ನೀನು ಮುಂದೆ ವೇದದ ಅಭಿಮಾನಿನಿ ಅಂತ. ಲಕ್ಷ್ಮಿಯ ಸೃಷ್ಟಿ ಅಂದರೆ ಅವಳಿಗೆ ಈ ವಸ್ತುವಿನಲ್ಲಿ ನಿನಗೆ ಅಭಿಮಾನ ಇದೆ, ನೀನು ಮುಂದೆ ಈ ಕರ್ತವ್ಯವನ್ನು ನಿರ್ವಹಿಸಬೇಕಾದದ್ದು ಅಂತ ಹೇಳುವುದಷ್ಟೇ ಸೃಷ್ಟಿ. ಹೊಸ ಸೃಷ್ಟಿ ಅಂತ ಅವಳಿಗೂ ಇಲ್ಲ. ಯಾಕೆಂದರೆ ಅವಳು ನಿತ್ಯ ಮುಕ್ತಳು, ಭಗವಂತನ ಜೊತೆಗೆ ಸದಾ ಇದ್ದು ರಮಿಸುವಂಥ ವ್ಯಕ್ತಿತ್ವ ಉಳ್ಳವಳು. ಅಂತಹ ಅವಳಲ್ಲಿ ಮಾಡುವ ಪ್ರಾರ್ಥನೆ ದೇವತೆಗಳೇನು ಅಂತಂದರೆ, ಇಡೀ ಜಗತ್ತಿನ ಮೂಲ ಬೀಜ ನೀನು, ಮೂಲ ಪ್ರಕೃತಿಯ ಸ್ವರೂಪಳು ನೀನು. ತ್ವಂ ವೈ ಪ್ರಸನ್ನ ಭುವಿ ಮುಕ್ತಿ ಹೇತು. ಇಡೀ ಜಗತ್ತು ನಿನ್ನ ಬಲೆಯಲ್ಲಿ ಸಿಲುಕಿಕೊಂಡಿದೆ. ನಿನ್ನನ್ನು ಆಶ್ರಯಿಸಿದಾಗಲೇ ತಂದೆಯ ಪರಿಚಯವೂ ಕೂಡ ನಮಗೆ ಚೆನ್ನಾಗಿ ಆಗುವುದಕ್ಕೆ ಬೇಕಾದ ಬಿಡುಗಡೆಯ ದಾರಿ ಕಂಡುಕೊಳ್ಳುವುದು ಸಾಧ್ಯವಾಗುತ್ತೆ. ವಿದ್ಯಾ ಸಮಸ್ತಾಸ್ತವ ದೇವಿ ಭೇದಾ ಸ್ತ್ರೀಯ ಸಮಸ್ತ ಸಕಲ ಜಗತ್ಸು. ಇನ್ನೊಂದು ನಮಗೊಂದು ಎಚ್ಚರಿಕೆ ಕೊಡ್ತಾರೆ. ವಿದ್ಯೆ ಎಂದಾಗ ನಾವು ತಿಳ್ಕೊಳ್ಳುವಂಥದ್ದೇನು ಅಂದರೆ ಶಾಲೆಯಲ್ಲಿ ಓದಿದ್ದು ಅಥವಾ ಇನ್ನೊಂದು ಸ್ವಲ್ಪ ಗುರುಕುಲದಲ್ಲಿ ಓದಿದ್ದು. ಇದು ಬಿಟ್ಟರೆ ಉಳಿದದ್ರ ಬಗ್ಗೆ ನಾವು ಅಷ್ಟು ಗಂಭೀರವಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಇಲ್ಲೊಂದು ಮಾತು ಹೇಳ್ತಾ ಇದ್ದಾರೆ ದೇವತೆಗಳು, ಸಮಸ್ತಾಹ ವಿದ್ಯಾಹ. ಅದು ಗಿಟಾರ್ ಬಾರಿಸುವುದಿರಬಹುದು, ಅಥವಾ ಜಲ್ಲಿ ಎತ್ತಿ ಹಾಕುವುದಿರಬಹುದು, ಅಥವಾ ಕಂಪ್ಯೂಟ್ರಲ್ಲಿ ಎಡಿಟಿಂಗ್ ಮಾಡುವುದಿರಬಹುದು. ಜಗತ್ತಿನಲ್ಲಿ ಸಾವಿರ ಲಕ್ಷ ಕೋಟಿ ಬಗೆಯ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಲೇಸು ಅಂತ ಪ್ರಾಚೀನರಿಗೆ ಎಚ್ಚರ ಇತ್ತು. ಆದರೆ ನಾವು ಅದನ್ನು ಆಮೇಲೆ ಅದೊಂದು ವಿದ್ಯೆ ಅಂತ ಅನ್ನೋದನ್ನೇ ಪರಿಗಣಿಸುವುದು ಮರೆತು ಬಿಟ್ಟೆವು. ಸಣ್ಣ ಸಣ್ಣ ವಿಷಯಗಳು ಇವತ್ತಿನಿಂದ ನಾಳೆಗೆ ಮತ್ತೆ ಹೊಸದು ಕಲಿಯುವುದು ಇದ್ದೇ ಇರುತ್ತೆ. ಅಂತಹ ಎಲ್ಲ ವಿದ್ಯೆಗಳ ಅಭಿಮಾನಿನಿಯಾಗಿ ನೀನೇ ಇರುವಂಥವಳು. ಸಮಸ್ತಾಹ ವಿದ್ಯಾಹ ತವ ದೇವಿ ಭೇದಾಹ. ಜಗತ್ತಿನಲ್ಲಿ ಎಷ್ಟು ಥರದ ಭಿನ್ನ ಭಿನ್ನವಾದ ವಿದ್ಯೆಗಳಿವೆಯೋ ಆ ಎಲ್ಲ ವಿದ್ಯೆಗಳಿಗೆ ತಾಯಿ ನೀನು. ಈಗ ಭಾಷೆಯ ದೃಷ್ಟಿಯಿಂದ ನಾವು ಸಂಸ್ಕೃತಕ್ಕೆ ಭಾರತಿ ಅನ್ನುವ ಹೆಸರಿಟ್ಟುಕೊಂಡು ಗೌರವಿಸುವಂಥದ್ದಿದೆ. ಹಾಗೆ ಕನ್ನಡಕ್ಕೂ ಒಂದು ಅಭಿಮಾನಿ ದೇವತೆ ಇದ್ದಾಳೆ. ಅದು ಇಂಗ್ಲೀಷ್ ಇರಬಹುದು, ಲ್ಯಾಟಿನ್ ಇರಬಹುದು, ತಮಿಳ್ ಇರಬಹುದು, ತೆಲುಗಿರಬಹುದು. ದೇಶದ ಜಗತ್ತಿನ ಯಾವುದೇ ಮೂಲೆಯ ಪರಸ್ಪರ ಸಂವಹನಕ್ಕೆ ಕಾರಣವಾಗುವಂತಹ ಸಂಕೇತಗಳಿಂದ ಕೂಡಿದ ಶಬ್ದಗಳು ಏನೇ ಆದರೂ ಕೂಡ ಅದೆಲ್ಲವೂ ಕೂಡ ವೇದದ ಭಾಗಗಳಿಂದಲೇ ಪ್ರಾದೇಶಿಕ ರೂಪವನ್ನು ಪಡೆದು ಬಂದಿರುವಂಥದ್ದಾದ್ದರಿಂದಾಗಿ ಅದೆಲ್ಲದಕ್ಕೂ ನೀನೇ ಅಭಿಮಾನಿನಿ. ಉಳಿದಂತೆ ನಿನ್ನ ಸಹಕಾರಿಣಿಯರಾಗಿ ಇನ್ನೂ ಅನೇಕ ವಿದ್ಯಾಕಾರಕರಾದಂತಹ, ವಿದ್ಯೆಗೆ ಪ್ರತಿಪಾದಕರಾದಂತಹ ಒಂದಿಷ್ಟು ದೇವತೆಗಳಿದ್ದಾರೆ. ಅವರೆಲ್ಲರನ್ನು ನಿಯಮಿಸುವವಳು ನೀನೇ. ಸ್ತ್ರೀಯ ಸಮಸ್ತ ಸಕಲ ಜಗತ್ಸು. ಈ ಜಗತ್ತಿನಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಲ್ಲೂ ಕೂಡ ಕೃಷ್ಣ ಕೀರ್ತಿ ಶ್ರೀ ವಾಕ್ಚ ನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮ, ಈ 7 ಅಪರೂಪದ ಗುಣಗಳನ್ನು ನಾನು ಹೆಣ್ಣು ಮಕ್ಕಳಲ್ಲಿ ಇರಿಸಿದ್ದೇನೆ ಅಂತ ಹೇಳ್ತಾ ಒಳ್ಳೆಯ ಕೀರ್ತನೆಯ ಶಕ್ತಿ. ಸಹಜವಾಗಿ ಅವರು ಆಡಿದ ಮಾತು ಕೂಡ ಕೀರ್ತನೆಯಂತೆ ಕಾಣುವಂಥದ್ದು. ಎರಡನೇದು ಸಂಪತ್ತು. ಸಹಜವಾದ ಎಲ್ಲರೂ ಅವರನ್ನು ಆಶ್ರಯಿಸುವ ಹಾಗಿರುತ್ತೆ. ಯಾಕೆಂದರೆ ಅವರಿದ್ದರೆ ಮನೆಯ ಎಲ್ಲ ಕೆಲಸಗಳು ಚೆನ್ನಾಗಿ ನಡೆಯುವ ಹಾಗಿರುತ್ತೆ. ಒಬ್ಬರೇ 10 ಜನರ ಕೆಲಸ ಮಾಡುವ ಒಂದು ಶಕ್ತಿ, ಆಶ್ರಯಣ ಶಕ್ತಿ, ಎಲ್ಲರನ್ನೂ ಆಶ್ರಯ ನೀಡಿ ಸಲಹುವ ಶಕ್ತಿ ಅದು ತಾಯಿಗೆ ಇರುವಂಥದ್ದಾದ್ರಿಂದಾಗಿ ಶ್ರೀಹಿ, ಒಳ್ಳೆಯ ಮಾತು, ಮಾತಿನ ಮೂಲಕ ಮಗುವಿನ ಮನಸ್ಸನ್ನು ಗೆದ್ದು ಅವಳಿಗೆ ಹಿಂದಿನ ಏನೇನು ಇತಿಹಾಸಗಳ ಪ್ರಜ್ಞೆ ಇತ್ತು ಅದೆಲ್ಲವನ್ನು ಮಗುವಿಗೆ ದಾಟಿಸುವ ಶಕ್ತಿಯಾಗಿ ತಾಯಿಯಲ್ಲಿ ಭಗವಂತನ ವಾಕ್ ಅನ್ನುವ ರೂಪ ನಿಂತಿದೆ. ಸ್ಮೃತಿ, ಒಳ್ಳೆಯ ನೆನಪು. ಮೇಧಾ, ಧಾರಣೆಯ ಶಕ್ತಿ. ಧೃತಿ, ಧೃತಿಗೆಡದೆ ಇರುವುದು ಅಂತನ್ನೋದು ಹೇಳ್ತೇವಲ್ವ, ಅದು ಹೆಣ್ಣಿಗೆ ಇರುವಷ್ಟು ಧೈರ್ಯ ಕೆಲವೊಂದು ವಿಷಯದಲ್ಲಿ ನಾವು ಬೇರೆಯವರಲ್ಲಿ ಕಾಣೋದು ಸಾಧ್ಯ ಇಲ್ಲ. ಅಂಥದ್ದೊಂದು ಧೃತಿ, ಸ್ಮೃತಿ, ಮೇಧಾ, ಧೃತಿ, ಕ್ಷಮ. ಇದು ಕೊನೆಯ ಗುಣ. ಇದು ನೀನೇ ಆ ಕ್ಷಮೆಯಾಗದೇ ಇದ್ದರೆ, ಹಿಂದಿನ ಪದ್ಯದಲ್ಲಿ ಬಂತದು, ಹಿಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿದ್ದೆವು. ದೇವತೆಗಳೇ ಹಿಂದೊಮ್ಮೆ ಪ್ರಾರ್ಥನೆ ಮಾಡುವಾಗ
ನೀನು ಧೃತಿ ರೂಪಳಾಗಿ ನಿಂತಿದ್ದಿ, ಸ್ಮೃತಿ ರೂಪಳಾಗಿ ನಿಂತಿದ್ದಿ, ವಿದ್ಯೆ ರೂಪಳಾಗಿ ನಿಂತಿದ್ದಿ, ಹೀಗೆ ಎಲ್ಲ ಥರದಲ್ಲಿಯೂ ಕೂಡ ನೀನು ನೆಲೆಸಿದ್ದಿ ಅನ್ನುವ ಪ್ರಾರ್ಥನೆಯನ್ನು ನಮಸ್ತಸ್ಸೈ 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 ನಮೋ ನಮಃ ಅಂತನ್ನುವ ಪ್ರಾರ್ಥನೆ ಮಾಡುವಾಗ ಮಾತೃರೂಪೇಣ ಸಂಸ್ಥಿತ, ಸ್ಮೃತಿರೂಪೇಣ ಸಂಸ್ಥಿತ, ಧೃತಿರೂಪೇಣ ಸಂಸ್ಥಿತ, ಶ್ರೀರೂಪೇಣ ಸಂಸ್ಥಿತ ಎಲ್ಲವೂ ಬಂತು. ಇಂತಹ ಕ್ಷಮಿಸುವ, ಸಹಿಸಿಕೊಳ್ಳುವ, ಇನ್ನೊಬ್ಬರನ್ನು ತಾಳಿ ಕಾರ್ಯ ಪೂರ್ತಿ ಸಾಗುವ ತನಕವೂ ಅದನ್ನು ಯಶಸ್ವಿಯಾಗಿ ಮುನ್ನಡೆಸುವಂತಹ ಶಕ್ತಿಯಾಗಿ ಭಗವಂತ ತನ್ನ ವಿಭೂತಿಯ ರೂಪವನ್ನಿಟ್ಟಿದ್ದೇನೆ ಅಂತ ಹೇಳಿದ್ದು ಅದು ನಿನ್ನದೇ ವಿಭೂತಿಯ ಶಕ್ತಿಯಾಗಿ ನಮ್ಮೆಲ್ಲರಲ್ಲೂ ಆ ಪೋಷಕ ಶಕ್ತಿಯಾಗಿ ನಿಂತದ್ದು ಅದು ನಿನ್ನ ಅನುಗ್ರಹ. ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ವಿಶೇಷವಾದ ಶಕ್ತಿ ನೀನಾಗಿ ನೆಲೆಸಿದ್ದಿ. ತ್ವಯೈಕಯ ಪೂರಿತಮಂಬಯೈತತ್ ಕಾತೆ ಸ್ತುತಿಸ್ತವ್ಯ ಪರೋಕ್ತಿ. ಯಾರು ನಿನ್ನ ಗುಣಗಳನ್ನು ಹೇಳಿ ಮುಗಿಸುವವರು ಅಂತ ಇಲ್ಲಿಯ ತನಕ ಬಂದವರ ಬಾಯಲ್ಲಿ ಮುಗೀತಪ್ಪ ಇನ್ನೇನು ಹೇಳುವುದಿದೆ ಆ ದೇವಿಯ ಬಗ್ಗೆ ಅನ್ನುವ ಮಾತು ಇಲ್ಲಿಯ ತನಕವೂ ಯಾರೂ ಕೂಡ ಆಡಿದ್ದಿಲ್ಲ, ಆಡಲು ಸಾಧ್ಯವೂ ಇಲ್ಲ. ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ. ಇದಕ್ಕೆ ನಾರಾಯಣ ಸ್ತುತಿ, ನಾರಾಯಣೀ ಸ್ತುತಿ ಅಂತ ಕರೆದದ್ದರ ಉದ್ದೇಶವೇ ಇಲ್ಲಿ ಬಂದ ಪ್ರತಿಯೊಂದು ಪದ್ಯದಲ್ಲೂ ಕೂಡ ನಾರಾಯಣಿ ನಮೋಸ್ತುತೆ. ಹೇ ನಾರಾಯಣನ ಮಡದಿಯೇ, ಹೇ ನಾರಾಯಣನಿಗೆ ಸಂಬಂಧಪಟ್ಟ ಮಾಯಾದೇವಿಯೇ, ಹೇ ನಾರಾಯಣನ ಮನದನ್ನೆಯೇ, ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು ಎಲ್ಲರ ಮನದಲ್ಲಿರುವ ವಿವೇಕ ಶಕ್ತಿಯನ್ನು ಜಾಗೃತಗೊಳಿಸುವವಳು ನೀನೆ. ಮನಸ್ಸಿರುತ್ತೆ, ಆದರೆ ಎಷ್ಟೋ ಜನಕ್ಕೆ ಬುದ್ಧಿ ಇರಲ್ಲ. ಅಂದರೆ ಬೇಕು ಬೇಡಗಳನ್ನು ಇದ್ದಕ್ಕಿದ್ದಂತೆ ನಿರ್ಧರಿಸುವಂಥದ್ದನ್ನು ಜೀವನ ಅಪಾಯಕ್ಕೆ ತನ್ನನ್ನು ಒಡ್ಡಿಕೊಳ್ಳುವಂತಾಗುತ್ತೆ. ಹಾಗಾಗಿ ವಿವೇಕ ಶಕ್ತಿ ಏನು ಮಾಡುತ್ತೆ, ಇದು ಯಾಕೆ ಬೇಕು, ಇದು ಯಾಕೆ ಬೇಡ, ಬೇಡ ಅಂದಾಗ ಯಾವ ಹಿನ್ನೆಲೆಯಲ್ಲಿ ಬೇಡ, ಬೇಕು ಅಂದಾಗ ಇದರಿಂದ ಆಗುವ ಲಾಭ ಪರಿಣಾಮ ಏನು, ಇದನ್ನು ಗಮನಿಸುವಂತಹ ವಿವೇಕ ಶಕ್ತಿ ನೀನಾಗಿ ನೆಲೆಸಿದ್ದಿ. ಎಲ್ಲರ ಹೃದಯದಲ್ಲಿ ನೆಲೆಸಿದವಳು ನೀನು. ಎಲ್ಲರನ್ನೂ ಕೂಡ ಮಾಯೆಯ ಬಲೆಯಲ್ಲಿ, ಸತ್ವರಜಸು ತಮಸ್ಸು ಅನ್ನುವ ಗುಣಗಳ ಬಲೆಯಲ್ಲಿ ನೆಲೆಸಿ ತ್ರಿಭಿರ್ಗುಣಮಯೈರ್ಭಾವೈ ಏಭಿಃ ಸರ್ವಮಿದಂ ಜಗತ್. ಕೃಷ್ಣನೇ ಗೀತೆಯಲ್ಲಿ ಈ ಮಾತನ್ನು ಹೇಳುತ್ತಾ ತ್ರಿಭಿರ್ಗುಣಮಯೈ ಭಾವೈ ಏಭಿ ಸರ್ವಂ ಇದಂ ಜಗತ್. ಈ ಜಗತ್ತೆಲ್ಲವೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಅದು ಜಡದಲ್ಲಿಯೂ ಕೂಡ 3 ವೈವಿಧ್ಯ ಇದೆ, ಚೇತನದಲ್ಲೂ 3 ವೈವಿಧ್ಯ ಇದೆ. ಇದೆರಡು ಒಟ್ಟಾಗುವಾಗ ಅದರಿಂದ ಹುಟ್ಟಿದ ಮಿಶ್ರ ವಸ್ತು ಏನಿದೆ ಅದು 3 ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನಾವು ಅದನ್ನು ಇನ್ನೂ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದರೆ ಎನ್ವೈರ್ಮೆಂಟಲ್ ಫೋರ್ಸ್ ಒಂದು, ಜೆನೆಟಿಕಲ್ ಫೋರ್ಸ್ ಒಂದು, ನಮ್ಮ ಒಳಗಿರುವಂತಹ ಸ್ವಾಭಾವಿಕವಾದ ಪ್ರಭಾವಲಯ ಇನ್ನೊಂದಿರುತ್ತೆ. ಇದು 3 ನೆಲೆಸಿ ಇದು 3ರಲ್ಲೂ ನೀನೇ ಇದ್ದು ಅದನ್ನು ಪ್ರಚೋದಿಸೋಳ. ಅದರಿಂದಾಗಿ ಹೇ ತಾಯಿ, ಸ್ವರ್ಗ ಮತ್ತು ಅಪವರ್ಗ. ಸ್ವರ್ಗ ಅಂದರೆ ತಾತ್ಕಾಲಿಕವಾದ ಸುಖ, ಕ್ರೆಡಿಟ್ ಎಷ್ಟಿರುತ್ತೋ ಅಷ್ಟು ಖಾಲಿ ಆಗುವ ತನಕ ಸಿಗುವ ಸುಖ. ಅದರಲ್ಲಿ ಭಯ ಏನು ಅಂದರೆ ಕ್ರೆಡಿಟ್ ಖಾಲಿ ಆಗ್ತಾ ಇದೆ, ನಾಳೆ ಇಳಿಬೇಕು, ನಾಳ್ದು ಬೀಳಬೇಕು ಅಂತ ಯೋಚನೆ ಇರುತ್ತಲ್ವ. ಅದರಿಂದಾಗಿ ಸ್ವರ್ಗವನ್ನು ಮೀರಿ ಋಷಿಗಳು ಅದರ ಆಚೆಗೆ ಯೋಚನೆ ಮಾಡ್ತಾರೆ, ಅದನ್ನು ಅಪವರ್ಗ ಅಂತ ಕರೀತಾರೆ. ಅಪವರ್ಗ ಅಂತಂದರೆ ಪೂರ್ಣ ಆಚೆಯ ಬದುಕು, ಮತ್ತೆ ಮರಳಿ ಬಾರದ ಬದುಕು, ಮತ್ತೊಮ್ಮೆ ದುಃಖದ ಕಡೆಗೆ ಇಣುಕದ ಬದುಕು. ಅಂತಹ ಬದುಕನ್ನು ನೀಡುವವಳು ಕೂಡ ತಂದೆಯ ಸಹಕಾರವನ್ನು ಪಡೆದು ಆ ತಂದೆಯ ಜೊತೆಗೇ ನೀನಿದ್ದು ನಮ್ಮನ್ನು ನಡೆಸೋಳು. ಯಾಕೆ ಅಂದರೆ ಮೋಕ್ಷದಲ್ಲಿಯೂ ಕೂಡ ನಮಗೆ ಸಿಗುವ ಎಲ್ಲ ವಸ್ತುಗಳ ಸುಖ ಏನಿದೆ ಆ ವಸ್ತುಗಳ ರೂಪದಲ್ಲಿ ತಾನೇ ಇದ್ದು, ಮೋಕ್ಷದಲ್ಲಿ ಎಲ್ಲಿಯೂ ಯಾವುದೂ ಕೂಡ ಇಲ್ಲಿ ಇಲ್ಲದೇ ಇದ್ದದ್ದು ಅಥವಾ ಇಲ್ಲಿ ಇದ್ದದ್ದು ಅಲ್ಲಿ ಇಲ್ಲ ಅಂತ ಆಗೋದು ಇದಿಲ್ಲ. ನಾವಿಲ್ಲೇನು ಕಾಣ್ತಾ ಇದ್ದೇವೆ, ಮರಗಳು, ರಸ್ತೆ, ಗಿಡ, ಅಂಗಡಿ, ತೋಟ, ವ್ಯಕ್ತಿಗಳು, ಅಣ್ಣ ತಮ್ಮ, ಕುಟುಂಬ ಎಲ್ಲವೂ ಕೂಡ ಮೋಕ್ಷದಲ್ಲಿದೆ. ಯಾವುದು ಇಲ್ಲಿ ನಾವು ನೋಡದೇ ಇದ್ದದ್ದು ಇರುವುದಲ್ಲ. ಇಲ್ಲಿ ಇರುವಂಥದ್ರಲ್ಲೇ ಪೂರ್ತಿ ಉತ್ಕೃಷ್ಟ ಮಟ್ಟವಾದ ಒಂದು ವ್ಯವಸ್ಥೆ ಅಲ್ಲಿರುತ್ತೆ. ಆದರೆ ಅದು ಯಾವುದೂ ಕೂಡ ಈ ರಾಗದ್ವೇಷಗಳಿಗೆ ಒಳಗಾಗದ ಅತ್ಯಂತ ಶುದ್ಧ ಸತ್ವದಿಂದ ಕೂಡಿದ ಲಕ್ಷ್ಮೀ ಸ್ವರೂಪಳಾದ್ರಿಂದಾಗಿ ಇರುವ ಎಲ್ಲ ವಸ್ತುವು ಅವಳದ್ದೇ ಸ್ವರೂಪ ಆದ್ರಿಂದಾಗಿ ನಮಗೆ ದುಃಖ ಆಗುವುದು ಸಾಧ್ಯ ಇಲ್ಲ. ಸಂಕಲ್ಪ ಭಗವಂತನ ಮನಸ್ಸಿನ ಜೊತೆಗೆ ಸೇರಿ ಟ್ಯೂನ್ ಆಗಿರುತ್ತೆ. ಅದರಿಂದಾಗಿ ತಪ್ಪು ಸಂಕಲ್ಪಗಳನ್ನು ನಮ್ಮ ಮನಸ್ಸು ಮಾಡುವುದಿಲ್ಲ. ಹೀಗೆ ಎಚ್ಚರಿಕೆಯನ್ನು ಕೊಡುವ ರೀತಿಯಲ್ಲಿ ಸ್ವರ್ಗಾಪವರ್ಗದೆ ನೀನು ಕಾಲದ ಅತ್ಯಂತ ಸಣ್ಣ ತುಣುಕೆನಿಸಿದಂತಹ ಒಂದು ಎಲೆಯ ರಾಶಿ ಇರುತ್ತೆ. 10 ಎಲೆಗಳು ಅಥವಾ 100 ಎಲೆಗಳು ಒಟ್ಟಿಗಿದ್ದರೆ ಒಂದು ಸೂಜಿಯನ್ನು ಅಥವಾ ದಬ್ಬಣವನ್ನು ಜೋರಾಗಿ ಕುಕ್ಕಿದಾಗ ಮೊದಲನೇ ಎಲೆಯಿಂದ ಕೊನೆಯ ಎಲೆ ತನಕ ಹೋಗುವಾಗ 100 ಎಲೆಗಳ ಮಧ್ಯದಲ್ಲಿ ಹಾಗು ಹೋಗುವಾಗ 1ನೇ ಎಲೆಯಿಂದ 2ನೇ ಎಲೆ, 2ನೇ ಎಲೆಯಿಂದ 3ನೇ ಎಲೆ, 3ನೇ ಎಲೆಯಿಂದ 4ನೇ ಎಲೆ, ಹೀಗೆ 100 ಎಲೆಯ ತನಕವೂ ಹಾದು ಹೋಗುವ ಮಧ್ಯದ ಸಣ್ಣ ಸಣ್ಣ
ಕಣ ಕಾಲಗಳೇನಿವೆಯೋ ಆ ಎಲ್ಲ ಕಾಲದಲ್ಲೂ ನೆಲೆಸಿ ಆ ಕಾಲದ ನೆಲೆಯಾಗಿ ಕಾಳಿ ಅಂತ ಅನ್ನಿಸಿದವಳು ನೀನೇ ಕಲಾಕಾಷ್ಠಾದಿ ರೂಪೇಣ. ಆಮೇಲೆ ಪರಿಣಾಮ ಪ್ರದಾಯಿನಿ, ಆ ಕಾಲದಿಂದಾಗಿ ನಾವು ಹೇಳುವುದುಂಟು ಕಾಲವೇ ಮದ್ದುರಿ ಎಲ್ಲದಕ್ಕೂ ಕಾಲಾಯ ತಸ್ಮೈ ನಮಃ. ಹಾಗಂದ್ರೆ ಏನು? ಇವತ್ತು ನೊಂದ ಜೀವ ನಿಧಾನಕ್ಕೆ ನಾಳೆಗೆ ರಿಕವರ್ ಆಗುತ್ತೆ ಅಂದರೆ, ಕಾಲ ಮದ್ದರಿಯುವುದು ಅಂದರೆ ಮರೆತು ಹೋಗ್ಲಿಕ್ಕೆ ಶುರುವಾಗುತ್ತೆ. ಕಾಲದ ಕಲೆಗಳು ಹೊಸ ಭಾವಗಳನ್ನು ಆ ಮನಸ್ಸಿನ ಮೇಲೆ ಪ್ರಭಾವಿಸಿ ಹಳೆಯ ನೆನಪುಗಳನ್ನು ಅಳಿಸುವಂತೆ ಮಾಡಿ ಹೊಸ ಬದುಕಿನ ಕಡೆಗೆ ಆಸೆ ಹುಟ್ಟುವಂತೆ ಮಾಡಿದಾಗ ಹಿಂದಿನ ನೋವುಗಳೆಲ್ಲ ನಾವು ಮರೆತು ಬಿಡುತ್ತೇವೆ. ಆ ಪರಿಣಾಮ ಸ್ವರೂಪಳೂ ನೀನೇ ಆಗಿದ್ದಿ. ವಿಶ್ವಸ್ಯೋಪರತೌ ಶಕ್ತೇ, ಇಡೀ ವಿಶ್ವವನ್ನು ಕೊನೆಗೆ ಕಾಲಸ್ವರೂಪಳಾಗಿ ನುಂಗುವವಳೂ ನೀನೇ. ಯಾಕೆಂದರೆ ಜಗತ್ತಿನ ಎಲ್ಲವನ್ನೂ, ಯಾಕೆಂದರೆ ಅಲ್ಲಿಯ ತನಕದ ಹಿಂದಿನ ಎಲ್ಲ ದೇವತೆಗಳು ಮೇಲಿನ ದೇವತೆಗಳಲ್ಲಿ ತಮ್ಮನ್ನು ಲಯಗೊಳಿಸಿಕೊಳ್ಳುತ್ತಾ ಕೊನೆಗೆ ಚತುರ್ಮುಖನೂ ಕೂಡ ತನ್ನ ಇಡೀ ಬ್ರಹ್ಮಾಂಡವೆಂಬ ಶರೀರವನ್ನು ಕಾಳಿ ಸ್ವರೂಪದಲ್ಲಿರುವಂತಹ ನಾರಾಯಣಿಗೆ ತನ್ನನ್ನು ಒಪ್ಪಿಸಿಕೊಳ್ತಾನೆ. ಅವಳು ಆ ದುರ್ಗಾ ಸ್ವರೂಪದಿಂದ ಭಗವಂತನ ನೃಸಿಂಹ ಅಗ್ನಿಗೆ ತನ್ನನ್ನು ಒಪ್ಪಿಸಿಕೊಳ್ತಾಳೆ. ಇದು ಜಗತ್ತಿನ ಪೂರ್ಣ ಪ್ರಮಾಣದ ಪ್ರಳಯದ ನಿರ್ನಾಮದ ಕಾಲವನ್ನಾಗಿ ಶಾಸ್ತ್ರಕಾರರು ಹೇಳುವಂಥದ್ದಿದೆ. ಹಾಗೆ ಇಡೀ ಜಗತ್ತಿನ ಉಪರತಿಗೂ ನೀನೇ ಕಾರಣಲಾಗಿದ್ದಿ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾವು ಈ ಪದ್ಯವನ್ನು ಗಮನಿಸದೆ ಇದನ್ನು ಪ್ರಾರ್ಥನೆ ಮಾಡುವಾಗ ಎಲ್ಲಿ ಹೇಳಬೇಕು ಅಂತ ಕನ್ಫ್ಯೂಸ್ ಆಗೋದಿದೆ. ಎಷ್ಟೋ ಸರ್ತಿ ಸಂದೇಹಕ್ಕೀಡಾಗತ್ತೆ ಮನಸ್ಸು. ಆದರೆ ಇದು ಸ್ವತಃ ನಾರಾಯಣನ ಪ್ರಾರ್ಥನೆಯನ್ನು, ನಾರಾಯಣನ ಜೊತೆಗಿರುವ ನಾರಾಯಣಿಯ ಪ್ರಾರ್ಥನೆಯನ್ನು ಹೇಳುವಂಥದ್ದು. ಎಲ್ಲ ಮಂಗಲಗಳಿಗೂ ಮಂಗಲವನ್ನೇ ತುಂಬುವ, ಸರ್ವದಾ ಹಿತವನ್ನೇ ಬಯಸುವ, ಲೋಕದ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಅರ್ಥಗಳನ್ನು ಅಥವಾ ಫಲಗಳನ್ನು ಅಥವಾ ಪ್ರಯೋಜನಗಳನ್ನು ಸಾಧಿಸಿಕೊಡುವ ಶರಣೂ ಅಂತ ಬಂದವರಿಗೆ ನೆಲೆಮನೆಯಾಗಿ ಕಾಣುವ, ಮೂರು ಕಣ್ಣುಗಳಿಂದ ನರಸಿಂಹನ ರೂಪಕ್ಕೆ ಪ್ರತಿಯಾಗಿರುವ ನಾರಾಯಣಿಯ ರೂಪವು ಕೂಡ ಮೂರು ಕಣ್ಣುಗಳಿಂದಲೇ ಕೂಡಿರುವ, ಅದು ಸಂಹಾರ ಶಕ್ತಿ. ಆದ್ದರಿಂದಾಗಿ ಅವಳಿಗೆ ತ್ರ್ಯಂಬಕೆ ಅಂತ ಹೆಸರು. ಅಂಬ ಅಂದರೆ ಕಣ್ಣು ಅಂತ ಅರ್ಥ. ತ್ರ್ಯಂಬ ಅಂದರೆ ಮೂರು ಕಣ್ಣುಗಳಿಂದ ಕೂಡಿದವಳು. ಈ ಮೂರು ಕಣ್ಣುಗಳಿಂದಲೂ ಜಗತ್ತನ್ನು ಚೆನ್ನಾಗಿ, ಯಾಕೆಂದರೆ ಮೂರು ಅನ್ನೋದು ಯಾವಾಗಲೂ ಕೂಡ ಜಗತ್ತಿನಲ್ಲಿ ಏನೇನು ಮೂರು ಇದೆಯೋ ಅದೆಲ್ಲವನ್ನು ನಿರ್ವಹಿಸುವ, ಅದೆಲ್ಲವನ್ನು ನಿರ್ಧರಿಸುವ ಶಕ್ತಿಯಾಗಿ ನಿಂತಿದೆ ಅಂತ ಹೇಳುವಂಥದ್ದು. ಹಾಗಾಗಿ ತ್ರ್ಯಂಬಕೆ ಬೆಳ್ಳಗಿನ ಬಂಗಾರದ ಬೆಳಕಿನ ಶರೀರವುಳದ್ದು. ಹಾಗಾಗಿ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ಗೌರಿ ಆದವಳು, ಆದರೆ ಗೌರಿ ನಾರಾಯಣಿ ಆಗುವುದು ಸಾಧ್ಯ ಇಲ್ಲ. ಹಾಗಾಗಿ ನಾರಾಯಣಿಯನ್ನೇ ಕುರಿತು ಹೇಳಿದ ಮಾತು. ಆದ್ದರಿಂದಾಗಿ ಗೌರಿ ಶಬ್ದವೂ ಕೂಡ ಲಕ್ಷ್ಮಿಯಲ್ಲಿ ಹೊಂದುವಂಥದ್ದನ್ನು ಲಕ್ಷ್ಮೀ ತಂತ್ರ ಬಿಡಿಸಿ ಹೇಳುತ್ತೆ. ಈ ಕಾರಣಕ್ಕಾಗಿ ಸ್ತೋತ್ರದ ಪ್ರತಿಯೊಂದು ಮಾತಿನಲ್ಲೂ ಮತ್ತೆ ಮತ್ತೆ ಎಚ್ಚರಿಸುವಂತಹದ್ದು ನಮ್ಮ ಅಂತರಂಗದ ಮಾಯೆಯನ್ನು ತೊಡೆದು ಹಾಕುವುದಕ್ಕಾಗಿ ಅವಳ ಪ್ರಾರ್ಥನೆ. ಇದು ನಮ್ಮ ನಿತ್ಯದ ಪ್ರಾರ್ಥನೆ ಆಗಬೇಕು ಅನ್ನುವುದನ್ನೇ ನಾವು ನೆನಪಿಸಿಕೊಂಡ್ರೆ ನಾವು ಎಷ್ಟೋ ಸರ್ತಿ ಇರುವ ಸಂದೇಹಗಳಿಗೆ ತಾನಾಗಿ ಯಾರೋ ಬಂದು ಹೇಳ್ತಾರೆ, ತಾನಾಗಿ ಯಾವುದೋ ಪುಸ್ತಕದಲ್ಲಿ 2 ವಾಕ್ಯ ಕಾಣುತ್ತೆ, ತಾನಾಗಿ ಯಾವುದೋ ಒಂದು ಪುಟದಲ್ಲಿ ಯಾವುದೋ ಚೀಟಿ ಬಿದ್ದು ಹೋದದ್ದು ಸಿಕ್ಕಿದಾಗ ನಮ್ಮ ಪ್ರಶ್ನೆಗೆ ಉತ್ತರವಾಗಿರಬಹುದು. ಅದು ಆ ಪ್ರಾರ್ಥನೆಯ ಪ್ರಾಮಾಣಿಕವಾದ ಹಿನ್ನೆಲೆ, ಅದಕ್ಕೆ ಕಾರಣವಾಗಿರುತ್ತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಗುಣಗಳಿಗೆ ಆಶ್ರಯಳಾದವಳು, ಗುಣವನ್ನೇ ಹೊದ್ದು ನಿಂತವಳು. ಅವಳು ಗುಣದ ಪ್ರಭಾವಕ್ಕೊಳಗಾಗಿಲ್ಲ. ಆದರೆ ಇಡೀ ಜಗತ್ತಿನ ಎಲ್ಲ ವಸ್ತುಗಳಲ್ಲೂ ಗುಣದ ಪ್ರಭಾವವನ್ನು ತೋರುವುದಕ್ಕಾಗಿ ತಾನೇ ಅದನ್ನು ಹೊದ್ದು ನಿಂತಂತೆ ನಮಗೆಲ್ಲ ಅದರ ಅನುಭವವನ್ನು ಕೊಡುವವಳು. ಶರಣಾಗತರಾಗಿ ಬಂದವರಿಗೆ ಪರಿತ್ರಾಣವನ್ನು ನೀಡುವಂತಹ ಕೆಲಸದಲ್ಲಿ ಅತ್ಯಂತ ಶ್ರದ್ಧೆ ವಹಿಸಿದವಳು. ಈ ವಿಷಯದಲ್ಲಿ ಈಗ ಸಮಯ ಇಲ್ಲ, ಅಥವಾ ನನಗೆ ನಿಮ್ಮ ಪ್ರಾರ್ಥನೆ ಸರಿ ಹೋಗಲಿಲ್ಲ, ಅಥವಾ ನೀವು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅನ್ನುವ ಈ ಯಾವ ಮಾತೂ ಆಡುವುದಿಲ್ಲ. ಶರಣಾಗತರಾದವರಿಗೆ ಪೂರ್ಣವಾದ ರಕ್ಷಣೆ ಕೊಡುವಂತಹ ಭಾರವನ್ನು ಸದಾ ಹೊತ್ತು ನಿಂತವಳು. ಹಂಸದ ವಿಮಾನವನ್ನು ಏರಿ ಜಗತ್ತಿನ ಎಲ್ಲ ಮೂಲೆಗಳಿಗೆ ಸಾಗಿ ಚತುರ್ಮುಖ ಮಾಡುವ ಕೆಲಸಗಳಿಗೆ ತನ್ನ ಸಹಕಾರವನ್ನು ನೀಡುತ್ತಾ, ತನ್ನ ಮಗ ಅಲ್ವಾ, ಯಾಕೆಂದರೆ ತಸ್ಮಿನ್ ಗರ್ಭಂ ದಧಾಮ್ಯಹಂ, ಕೃಷ್ಣ ಹೇಳಿದ ಮಾತು, ಅಹಂ ಮಮ ಯೋನಿರ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ, ನಾನು ಈ ಲಕ್ಷ್ಮಿಯ ಹೊಟ್ಟೆಯಲ್ಲಿಯೇ ಬ್ರಹ್ಮಾಂಡವ ಶರೀರವನ್ನೇ ಚತುರ್ಮುಖನ ಹುಟ್ಟಿಗಾಗಿ ಅವಳ ಹೊಟ್ಟೆಯಲ್ಲಿ ಇಟ್ಟಿದ್ದೇನೆ, ಅವಳು ಅದನ್ನು ಹೆತ್ತು ಜಗತ್ತಿಗೆ ಕೊಡ್ತಾಳೆ ಅಂತ. ಅಂದರೆ ಹುಟ್ಟು ಅನೇಕ ಬಾರಿ ಇದೆ. ಅಲ್ಲರಿ ಪದ್ಮನಾಭ ಅಂತ ಹೇಳ್ತೀರಿ, ಮತ್ತೆ ಲಕ್ಷ್ಮಿಯ ಹೊಟ್ಟೆಯಿಂದ ಚತುರ್ಮುಖ ಹುಟ್ಟಿ ಬಂದ ಅಂತ ಹೇಳ್ತೀರಿ. ಹೌದಪ್ಪ, ದೇವತೆಗಳ ಹುಟ್ಟು 1 ಬಾರಿ ಅಲ್ಲ, 100 ಬಾರಿ ಆಗುತ್ತೆ.
ಅದು ಕಾರಣ ಏನು ಅಂದರೆ ಸೃಷ್ಟಿಯ ಅನೇಕ ಮಜಲುಗಳಿವೆ. ಈಗ ಫೋನ್ ಯಾವಾಗ ಸೃಷ್ಟಿಯಾಯಿತು ಅಂತ ಕೇಳಿದರೆ ಯಾವುದೋ ಒಂದು ದಿವಸ ಹೇಳ್ತೇವೆ. ಆದರೆ ಆಮೇಲೆ ಮತ್ತೆ ಅದರಲ್ಲಿ ನೂರಾರು ಥರದ ವೆರೈಟಿಗಳು ಬಂತಲ್ವಾ, ಎಲ್ಲವೂ ಫೋನೇ ಅಲ್ವಾ, ಆದರೆ ಅದು ಮೊದಲು ಇರಲಿಲ್ಲಲ್ವಾ. ಹಾಗಾದರೆ ಈ ಸ್ಮಾರ್ಟ್ಫೋನನ್ನು ನೀವು ಈ ಡೇಟಲ್ಲೇ ಹುಟ್ಟಿದ್ದು ಅಂತ ಹೇಳಿ ಇದಕ್ಕೆ ಪ್ರತ್ಯೇಕ ವಿಭಾಗ ಮಾಡಿ ಹೇಳುವುದಿಲ್ಲ. ದೂರವಾಣಿ ಅಂತ ಅನ್ನೋದನ್ನು ಕಂಡು ಹಿಡಿದದ್ದು ಇಂಥ ಒಂದು ಸಮಯದಲ್ಲಿ ಇಂಥ ಒಬ್ಬ ವ್ಯಕ್ತಿ, ಅವನೇನೋ ಗ್ರಾಹಂ ಬೆಲ್ಲು, ಯಾರೋ ತನ್ನ ಹೆಂಡತಿ ಹಲೋ ಅನ್ನೋಳಿಗೆ ಹಲೋ ಅಂತ ನಾವು ಕೂಡ ಅವಳನ್ನೇ ಸ್ಮರಣೆ ಮಾಡಿಕೊಂಡು ಇವತ್ತಿಗೂ ಹಲೋ ಹಲೋ ಅಂತ ಕೂತಿದ್ದೇವೆ. ಅವಳ ಸ್ಮರಣೆ ಯಾಕೆ ಬೇಕು ನಮಗೆ? ನಾರಾಯಣನ ಸ್ಮರಣೆ ಮಾಡಿ ಅನ್ನುವ ಎಚ್ಚರಿಕೆಯನ್ನು ಕೊಡುವ ಹಾಗೆ ಪೂರ್ಣ ಒಂದು ಬೆಳವಣಿಗೆ ಅಂತ ಬಂದಾಗ ಒಂದು ಹಂತದ ನಂತರ ಅದರ ಮತ್ತೊಂದು ಸೃಷ್ಟಿಯ ಮುಖದಲ್ಲಿ ಒಂದು ಹೊಸತನವನ್ನು ಕಾಣಿಸುವಂತಹದ್ದೇನಿದೆ, ಇದು ಚತುರ್ಮುಖನ ಹಲವು ಬಾರಿಯ ಸೃಷ್ಟಿ. ಚತುರ್ಮುಖ ಮಾತ್ರ ಅಲ್ಲ, ದೇವತೆಗಳೆಲ್ಲರೂ ಇದೇ ವಿಷಯದಿಂದ ನಾವು ಸೃಷ್ಟಿಯ ವಿಷಯದಲ್ಲಿ ತುಂಬ ಗೊಂದಲಕ್ಕೊಳಗಾಗುತ್ತಿದೆ. ಅಲ್ಲ, ಒಂದು ಕಡೆ ಕಣ್ಣಿನಿಂದ ಹುಟ್ಟಿದ್ದು ಅಂತೀರಿ, ಒಂದು ಕಡೆಯಿಂದ ತಲೆಯಿಂದ ಹುಟ್ಟಿದ್ದು ಅಂತೀರಿ, ಒಂದು ಕಡೆಯಿಂದ ಮಾತಿನಿಂದ ಹುಟ್ಟಿದ್ದು ಅಂತೀರಿ, ಇನ್ನೊಂದು ಕಡೆಯಿಂದ ದೇವತೆಗಳೇ ಲಕ್ಷ್ಮಿಯ ಹೊಟ್ಟೆಯಲ್ಲೇ ಹುಟ್ಟಿದ್ರು ಅಂತ ಹೇಳ್ತೀರಿ. ಎಲ್ಲದಕ್ಕೂ ಒಂದು ಅರ್ಥ ಇದೆ, ಎಲ್ಲದಕ್ಕೊಂದು ಕಾರಣ ಇದೆ, ಎಲ್ಲದಕ್ಕೊಂದು ಕಾಲದ ಭೇದ ಇದೆ. ಇದೆಲ್ಲವನ್ನು ಗಮನಿಸಿ ಮತ್ತೆ ಮತ್ತೆ ಹುಟ್ಟಿನ ಕ್ರಮವನ್ನು ಹೇಳುವುದು ನಮ್ಮ ಅನುಕೂಲತೆಗೋಸ್ಕರನೇ ಬೇರೆ ಬೇರೆ ಪೋರ್ಟ್ಫೋಲಿಯೋಗಳನ್ನು ಅವರು ಸಿದ್ಧಪಡಿಸಿಕೊಂಡು ಲೋಕದ ಚಟುವಟಿಕೆಯನ್ನು, ಭಗವಂತನ ಪೂಜೆ ಎನ್ನುವ ಕಾರಣಕ್ಕಾಗಿ ಅವರು ಕಾಣಿಸಿಕೊಳ್ತಾರೆ. ಅವರಿಗೆ ಆ ಶಕ್ತಿ ಯಾಕೆ ಬಂತು ಹಲವು ಬಾರಿ ಹುಟ್ಟುವಂಥದ್ದು ಅಂದರೆ ಅವರು ಸಾಂಶರು, ನಾವು ನಿರಂಶರು. ಇಲ್ಲಿ ಹುಟ್ಟಿದ ಮೇಲೆ ಇದೇ ಜೀವವನ್ನು ಹೊತ್ತುಕೊಂಡು ಇನ್ನೊಂದು ಶರೀರದಲ್ಲಿ ಬರುವ ಶಕ್ತಿ ಇಲ್ಲ ನಮ್ಮಲ್ಲಿ ಜೀವಗಳಲ್ಲಿ. ಆದರೆ ಸಾಂಶ ಜೀವರಾಗಿ ದೇವತೆಗಳಲ್ಲಿ ಒಂದು ಬಾರಿ ಹುಟ್ಟಿದ ಮೇಲೆ, ಈಗ ಒಂದು ಕಡೆಯಿಂದ ಯಕ್ಷನಾದ, ಒಂದು ಕಡೆಯಿಂದ ಧರ್ಮರಾಜನಾದ, ಮತ್ತೊಂದು ಕಡೆಯಿಂದ ವಿದುರನಾದ, ಮತ್ತೊಂದು ಕಡೆಯಿಂದ ಅದೇ ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಅವರ ಅರಣಿಯನ್ನು ಹಿಡಿದುಕೊಂಡು ಹೋದ ಜಿಂಕೆಯಾದ, ಮತ್ತೊಂದು ಕಡೆಯಲ್ಲಿ ಕೊನೆಗೆ ಸ್ವರ್ಗಕ್ಕೆ ಹೋಗುವಾಗ ಪಕ್ಕದಲ್ಲಿ ತಾನೇ ಇನ್ನೊಂದು ರೂಪದಿಂದ ನಾಯಿಯಾಗಿ ಸ್ವರ್ಗವನ್ನು ಪ್ರವೇಶಿಸ್ತೇನೆ ಅಂತ ಬಂದ, ಹೋಗಿ ಮತ್ತೆ ಭೇಟಿಯಾಗಿದ್ದು ಅದೇ ತನ್ನದೇ ಅವತಾರದ ಮೂಲ ರೂಪವಾದ ಯಮಧರ್ಮನನ್ನು. ಇದು ದೇವತೆಗಳ ಶಕ್ತಿ. ಹೀಗೆ ಎಲ್ಲ ಅವತಾರಗಳಲ್ಲೂ ನಾವು ನೋಡ್ತೇವೆ. ಅಂತಹ ದೇವತೆಗಳ ಶಕ್ತಿ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಅನೇಕ ಬಾರಿಯ ಹುಟ್ಟನ್ನು ನಮಗೆ ಶಾಸ್ತ್ರಕಾರರು ಹೇಳುತ್ತಾರೆ. ಹೀಗೆ ಬಗೆ ಬಗೆಯ ರೂಪದಲ್ಲಿ ನಾರಾಯಣಿ ಇದ್ದಾಳೆ ಅನ್ನುವುದನ್ನು ಸುಮಾರು ಒಂದು 50-60 ಶ್ಲೋಕಗಳಲ್ಲಿ ಈ ಸ್ತೋತ್ರ ಚೆನ್ನಾಗಿ ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಶಂಖಚಕ್ರಗದಾ ಶಾರ್ಂಗ ಗೃಹೀತ ಪರಮಾಯುಧೇ ಪ್ರಸೀದ ವೈಷ್ಣವೀ ರೂಪೇ ನಾರಾಯಣಿ ನಮೋಸ್ತುತೆ. ಇನ್ನು ಸಹಜವಾಗಿ ತನ್ನ ಯಜಮಾನನ ರೂಪವನ್ನು ತೊಟ್ಟುಕೊಂಡು ಬರುವಂಥದ್ದು ಇದ್ದೇ ಇದೆಯಲ್ವಾ. ಹಾಗಾಗಿ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿಯೇ ಗರುಡ ವಾಹನಲಾಗಿಯೇ ಭಗವಂತನ ಜೊತೆಗೇ ಮನಸ್ಸಿಟ್ಟುಕೊಂಡು ನಿರಂತರ ಓಡಾಡುವ ಓ ವೈಷ್ಣವಿಯೇ, ಓ ನಾರಾಯಣಿಯೇ, ನಿನಗೆ ನನ್ನ ನಮಸ್ಕಾರಗಳು. ಯಾವಾಗಲೂ ಅತ್ಯಂತ ಎತ್ತರದ ಶರೀರದಲ್ಲಿ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಳ್ಳುವ, ದಾಡೆಯಿಂದಲೇ ಜಗತ್ತೆಲ್ಲವನ್ನೂ ಕೂಡ ತಿವಿದು ಮೇಲಡಿ ಮಾಡ್ತೇನೆ ಅಂತ ಅನ್ನುವ ರೀತಿಯಲ್ಲಿ ಕಾಣಿಸಿಕೊಳ್ಳುವ ಓ ವಾರಾಹಿಯೇ, ನಿನಗೆ ನನ್ನ ನಮನಗಳು. ನರಸಿಂಹ ರೂಪದಂತೆಯೇ ಹೆಣ್ಣು ನರಸಿಂಹದಂತೆ ಇದ್ದು ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಸದಾ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಎತ್ತಿ ಹಿಡಿದು ನಿಂತು 3 ಲೋಕಗಳಿಗೆ ಒದಗಿದ ಎಲ್ಲ ಪಾಪಗಳನ್ನು ಕೂಡ ಕ್ಷಣಮಾತ್ರದಲ್ಲಿ ತೊಡೆದು ಬಿಟ್ಟೇನು ಅನ್ನುವ ಧೈರ್ಯವನ್ನು ತುಂಬುವುದಕ್ಕಾಗಿ ನೆಲೆಸಿದ ಓ ನಾರಾಯಣಿಯೇ, ನಿನಗೆ ನನ್ನ ನಮನಗಳು. ತಲೆಯ ಮೇಲೆ ಚಂದದ ಕಿರೀಟವನ್ನು ಹೊತ್ತು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು 100,000 ಕಣ್ಣುಗಳು ಅನ್ನುವಂತೆ ದೇಹದಲ್ಲಿ ಎಲ್ಲೆಲ್ಲ ದೃಷ್ಟಿ ಹಾಯಿಸ್ತೇವೋ ಅಲ್ಲೆಲ್ಲವೂ ನಿನ್ನ ಕಣ್ಣುಗಳೇ ಇರುವಂತೆ ಸಾಕ್ಷಿಭೂತಳಾಗಿ ನಿಂತವಳೇ, ವೃತ್ರನ ಪ್ರಾಣವನ್ನು ತೆಗೆದವಳೇ, ಓ ಇಂದ್ರಾಣಿಯೇ, ನಾರಾಯಣಿಯೇ, ನಿನಗೆ ನನ್ನ ಅನಂತ ನಮನಗಳು. ಶಿವನನ್ನು ದೌತ್ಯಕ್ಕಾಗಿ ಕಳುಹಿಸಿ ಅದೇ ರೂಪದಿಂದ ನೆಲೆಸಿ ದೈತ್ಯರ ಬಲವನ್ನೆಲ್ಲ ಅಡಗಿಸಿ ಘೋರ ರೂಪಳಾಗಿ ನೋಡಿದವರಿಗೆ ಕ್ಷಣಮಾತ್ರದಲ್ಲಿ ತಮ್ಮೊಳಗೆ ತಪ್ಪು ಮಾಡಿದ್ದೇವೆ ಅನ್ನುವ ಭಾವ ಇದ್ದವರಿಗೆ ಎದೆ ಸೀಳಿಕೊಳ್ಳುವ ರೂಪವನ್ನು ತೊಟ್ಟ ಓ ನಾರಾಯಣಿಯೇ, ದೊಡ್ಡದಾದ ಧ್ವನಿಯನ್ನು ತೆಗೆಯುವವಳೇ, ಧ್ವನಿಯಿಂದಲೇ ಎದೆಯನ್ನು ಸಿಡಿದು ಒಡೆಯುವವಳೇ, ನಿನಗೆ ನನ್ನ ನಮನಗಳು. ಅತ್ಯಂತ ಕರಾಳವಾದಂತಹ ಕೋರೆ ದಾಡೆಗಳನ್ನು ಹೊತ್ತು ಬುರುಡೆಗಳನ್ನೆಲ್ಲ ಮಾಲೆಯನ್ನಾಗಿ ಧರಿಸಿ ಚಾಮುಂಡೇ ಅಂತನ್ನುವ ಹೆಸರಿನಿಂದ ಕರೆಸಿಕೊಂಡವಳೇ, ಮುಂಡನನ್ನು ಚೆನ್ನಾಗಿ ಯುದ್ಧದಲ್ಲಿ ತೊಡೆದವಳೇ, ನಿನಗೆ ನನ್ನ ನಮಸ್ಕಾರಗಳು. ನೀನು ಲಜ್ಜಾರೂಪಳಾಗಿ ನಾಚಿಕೆಯ ರೂಪದಲ್ಲಿ ಸಜ್ಜನರಲ್ಲಿ ಈ ತಪ್ಪು ಮಾಡಬಾರದಿತ್ತು ಅನ್ನುವ ಪಶ್ಚಾತ್ತಾಪ ಹುಟ್ಟಿಸೋಳು ನೀನೆ. ಈ ತಪ್ಪು ಮಾಡಬೇಕಿತ್ತು, ಇದು ನನ್ನ ಹಕ್ಕು ಅಂತ ದುಷ್ಟರಲ್ಲಿ ಮನಸ್ಸಿನಲ್ಲಿ ಆ ನಾಚಿಕೆ ಗೇಡಿತನವನ್ನು ಹುಟ್ಟಿಸುವವಳು ನೀನೆ. ಶ್ರದ್ಧೆಯನ್ನು ಹುಟ್ಟಿಸಿ ಪುಷ್ಟಿಯನ್ನು ಕೊಟ್ಟು ನನ್ನದಲ್ಲ ಇದು ದೇವತೆಗಳಿಗೆ ಸಂಬಂಧಪಟ್ಟದ್ದು ಅಂತ ಎಚ್ಚರಿಕೆಯಿಂದ ಸ್ವಧಾಕಾರವನ್ನು, ಸ್ವಾಹಾಕಾರವನ್ನು, ಸ್ವಸ್ತಿಕಾರವನ್ನು, ವಷಟ್ಕಾರವನ್ನು ಕೊಡುವ ರೀತಿಯಲ್ಲಿ ಬುದ್ಧಿಯನ್ನು ಪ್ರಚೋದಿಸುವವಳು ನೀನೆ. ಬಹಳ ದೀರ್ಘಕಾಲ ಒಂದೊಂದು ರಾಜರ ಹೆಸರು ಉಳಿಯಂತೆ ಮಾಡಿ ಅವರ ಕೀರ್ತಿಯನ್ನು ಅಜರಾಮರಗೊಳಿಸುವಂತಹ ಧ್ರುವಶಕ್ತಿಯೂ ನೀನೇ ಆಗಿದ್ದಿ. ಅತ್ಯಂತ ಕರಾಳವಾದಂತಹ ರಾತ್ರಿಯಾಗಿ
ಸಜ್ಜನರಿಗೆ ಅದೇ ಧ್ಯಾನದ ಕೇಂದ್ರವಾಗಿ ವರುಣನ ಅನುಗ್ರಹವನ್ನು ಅವರಲ್ಲಿ ಬೀರಿ ಅಂತರಂಗದ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವಂತಹ ರಾತಿ ಕೊಟ್ಟಷ್ಟು ತೃಪ್ತಿ ಪಡೆದೆ ಅವರನ್ನು ಎತ್ತರಕ್ಕೆ ಏರಿಸುವ ಬಯಕೆಯನ್ನು ತೊಟ್ಟವಳೆ ಓ ಮಹಾಮಾಯೆಯೇ, ಓ ನಾರಾಯಣಿಯೇ, ನಿನಗೆ ನನ್ನ ನಮನಗಳು. ಸಹಜವಾಗಿ ವಿದ್ಯೆಯನ್ನು ಕೊಡುವುದಕ್ಕಾಗಿ ಸರ್ವದಾ ಎಲ್ಲ ವಿದ್ಯೆಗಳ ನೆಲೆಮನೆಯಾಗಿ ನೆಲೆಸಿದವಳು, ಬುದ್ಧಿಶಕ್ತಿಯನ್ನು ಪ್ರಚೋದಿಸುವುದರ ಜೊತೆಗೆ ಹೇಳಿದ್ದನ್ನು ಅರ್ಥೈಸಿಕೊಳ್ಳುವ ಮೇಧಾಶಕ್ತಿಯಾದವಳು, ಅನೇಕ ಜನರಲ್ಲಿ ಬೆಳೆಯುವ ತವಕವನ್ನು ಹುಟ್ಟಿಸಿ ನಾನು ಭೂತಿಯಾಗಬೇಕು, ವಿಭೂತಿಯಾಗಬೇಕು, ಭಗವಂತನ ಹತ್ತಿರಕ್ಕೆ ಸಾಗಬೇಕು ಅನ್ನುವ ಸಿದ್ಧಿಗಳನ್ನು ಪಡೆಯುವ ಕಾತರವನ್ನು ಹುಟ್ಟಿಸುವವಳು. ಹಾಗೆಯೇ ಬೂದು ಬಣ್ಣದ ಶರೀರ ಅನ್ನುವುದು ಒಳಗಿನಿಂದ ಅಜ್ಞಾನದ ಸಂಕೇತ. ಅದು ಬೂದು ಬಣ್ಣದ ಶರೀರದಿಂದ, ಶರೀರ ಅಂದರೆ ಹೊರಗಿನ ಶರೀರ ಅಲ್ಲ, ಒಳಗಿನ ದೇಹಕ್ಕೆ ಅಂದರೆ ಜೀವಕ್ಕೆ ಒಂದು ಆರ ಇರುತ್ತೆ. ಅದು ಹಸಿರಿರುತ್ತೆ, ಕೆಲವೊಮ್ಮೆ ಕೆಂಪಾಗುತ್ತೆ, ಕೆಲವೊಮ್ಮೆ ಹಳದಿ ಇರುತ್ತೆ, ಕೆಲವೊಮ್ಮೆ ಶುದ್ಧ ಬೆಳಕಿರುತ್ತೆ, ಕೆಲವೊಮ್ಮೆ ಕಪ್ಪಿರುತ್ತೆ, ಕೆಲವೊಮ್ಮೆ ಬೂದು ಇರುತ್ತೆ. ಈ ಕಪ್ಪು ಬೂದು ಎಲ್ಲ ಒಂದು ರೀತಿ ಅಜ್ಞಾನದ ಸಂಕೇತ, ಒಂದು ರೀತಿ ಕ್ರೌರ್ಯದ ಸಂಕೇತ. ಈ ಕೆಂಪು ಅನ್ನೋದು ಅತ್ಯಂತ ಕೋಪ ಮತ್ತು ಒಂದು ರೀತಿಯಲ್ಲಿ ಅಸೂಯೆಯ ಸಂಕೇತ. ಈ ಹಸಿರು ಅಂತ ಅನ್ನೋದು ಒಂದು ರೀತಿಯ ಸಮೃದ್ಧಿಯ ಸಂಕೇತ, ಬಿಳಿ ಅನ್ನೋದು ಸಾತ್ವಿಕತೆಯ ಸಂಕೇತ, ಎಲ್ಲರನ್ನೂ ಪ್ರೀತಿಸುವ ಸಂಕೇತ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಬಣ್ಣದ ಆರವಾಗಿ ಅವರ ಒಳಗಿನ, ಅದನ್ನೇ ನಾವು ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡುವ ಉತ್ಸವದ ಮೂರ್ತಿಯನ್ನು ಹಿಂದುಗಡೆ ನಾವು ಪ್ರಭಾವಳಿ ನೋಡ್ತೇವೆ, ಅದನ್ನು ಆರ ಅಂತ ಕರೀತಾರೆ. ಆ ಪ್ರಭಾವಳಿಯ ರೂಪದಲ್ಲಿ ಅವರನ್ನು ಪ್ರಚೋದಿಸುವ ಶಕ್ತಿಯಾಗಿ ನೆಲೆಸಿದವಳು ನೀನೇ. ಪ್ರಸೀದ, ನಮ್ಮ ಬಗ್ಗೆ ಕರುಣೆ ತೋರು, ನಮಗಾಗಿ ನೀನು ಸದಾ ಕಣ್ಣು ಹಾಯಿಸು, ನಮ್ಮತ್ತ ಅನುಗ್ರಹದ ದೃಷ್ಟಿಯನ್ನು ಬೀರು. ಸರ್ವತಃ ಪಾಣಿಪಾದಾಂತೆ ಸರ್ವತೋಕ್ಷಿ ಶಿರೋಮುಖೆ, ಹೇಗೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಅನ್ನಿಸಿಕೊಂಡು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಕಣ್ಣನ್ನು ಇಟ್ಟು, ಜಗತ್ತಿನ ಮೂಲೆ ಮೂಲೆಗಳಿಗೆ ಕಿವಿಯನ್ನು ಕೊಟ್ಟು, ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಬಾಯಿಯನ್ನು ಉಪಯೋಗಿಸಿಕೊಂಡು ಮಾತುಗಳನ್ನಾಡುತ್ತಾ ವಿದ್ಯೆಯನ್ನು ಕೊಟ್ಟು, ರೂಪಗಳನ್ನು ಕಾಣಿಸಿ, ಶಬ್ದಗಳನ್ನು ಕೇಳಿಸಿ, ಮುಟ್ಟಿದ ಸ್ಪರ್ಶದ ತಾಕುಗಳ ಅನುಭವವನ್ನು ಕೊಡಿಸಿ, ನೀನು ಆ ನಾರಾಯಣನ ಜೊತೆಗೆ ನಾರಾಯಣಿಯಾಗಿ ನೆಲೆಸಿ ನಮ್ಮೆಲ್ಲರ ಇಂದ್ರಿಯಗಳಿಗೆ ಬೇಕಾದ ಸುಖವನ್ನು ಒದಗಿಸುವವಳು ನೀನೇ. ನಿರಂತರ ಮಾಡುವ ಪ್ರಾರ್ಥನೆ, ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ತುಂಬ ಭಯ ಆದಾಗ, ವಸ್ತುತಃ ಎಲ್ಲ ಪದ್ಯಗಳು ಒಂದೊಂದು ರೀತಿಯಾದ ಫಲವನ್ನು ಕೊಡುವಂತಹದ್ದು. ತುಂಬ ಕಠಿಣವಾದ ಪರಿಸ್ಥಿತಿಯಲ್ಲಿದ್ದೇವೆ, ಮನಸ್ಸಿಗೂ ತುಂಬ ಆತಂಕ ಆಗಿದೆ, ಪಕ್ಕದಲ್ಲಿ ನಮಗೆ ಸಮಾಧಾನ ಮಾಡುವವರು ಯಾರೂ ಇಲ್ಲ, ನಮಗೆ ನಾವೇ ಏನೋ ಅಪಾಯಕಾರಿಗಳು ಅಂತ ಅನ್ನಿಸುವ ರೀತಿಯ ಆಕ್ರಮಣ ಮಾಡಿಕೊಳ್ಳಬೇಕು ಅಂತನ್ನುವಷ್ಟು ರೀತಿಯ ಒಂದು ದುರ್ದಶೆ ಒಳಗಿನಿಂದ ಒದಗಿ ಬಂದಿದೆ. ಅಂಥ ಸಂದರ್ಭದಲ್ಲಿ ಈ ಶ್ಲೋಕವನ್ನು ಪಾರಾಯಣ ಮಾಡಿದರೆ ತುಂಬ ಒಳ್ಳೆಯದು. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ನಃ ಭಯೇಭ್ಯ ತ್ರಾಹಿ. ನಮಗೆ ನಮ್ಮ ಸುತ್ತ ಒದಗು ಬರುವ ಅನೇಕ ಥರದ ಭಯಗಳಿರ್ತವೆ. ಅದು ಕಾರಣ ಏನು ಅಂತ ಗೊತ್ತಿಲ್ಲದೆ ಇರುತ್ತೆ, ಕೆಲವೊಮ್ಮೆ ಕಾರಣವೂ ಗೊತ್ತಿರುತ್ತೆ. ಇಂತಹ ಎಲ್ಲ ಅಪಾಯಗಳಿಂದ ನಮ್ಮನ್ನು ಪಾರು ಮಾಡು ತಾಯಿ ಅನ್ನುವ ಪ್ರಾರ್ಥನೆಯನ್ನು ನಿರಂತರವಾಗಿ ಯಾರು ತನ್ನ ಬದುಕನ್ನು, ತನ್ನ ಮಾತುಗಳನ್ನು ಸಾರ್ಥಕಗೊಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೋ ಅಂಥವನನ್ನು ಯಾವತ್ತೂ ಕೈ ಬಿಡುವವಳಲ್ಲ ಅಂತ ಹೀಗೆ ಪ್ರಾರ್ಥಿಸ್ತಾ, ಪಾತುನ ಸರ್ವಭೂತೇಭ್ಯ, ಬೇರೆ ಬೇರೆ ಪ್ರಾಣಿಗಳಿಂದ ಬರುವಂತಹ ತೊಂದರೆ ಇದ್ದಾಗ ಕಾರ್ತ್ಯಾಯಿನಿ ಅನಿಸಿ ನೀನು ನಮ್ಮನ್ನು ರಕ್ಷಿಸುವವಳು. 3 ಕಣ್ಣುಗಳಿಂದ ಕೂಡಿ ಒಂದು ರೀತಿಯಲ್ಲಿ ಲೋಕಕ್ಕಿಂತ ವಿಲಕ್ಷಣ ಎನಿಸಿದರೂ ನಿನ್ನಷ್ಟು ಸೌಮ್ಯಳಾದವಳು ಇನ್ನೊಬ್ಬಳಿಲ್ಲ. ನಿನ್ನ ಕರಾಳವಾದಂತಹ ಬೆಂಕಿಯ ಜ್ವಾಲೆಯಂತೆ ಕಾಣುವ ದೃಷ್ಟಿಯ ಆ ಉಗ್ರವಾದ ಪ್ರಭಾವವನ್ನು ತಾಳುವವರು ಈ ಭೂಮಿಯಲ್ಲಿ ಯಾರೂ ಇಲ್ಲದೆ ಹೋಗ್ತಾರೆ. ಯಾಕೆಂದರೆ ಅದು ನೀನು ಪ್ರಳಯ ಕಾಲದಲ್ಲಿ ತೋರುವಂತಹ ಭಯಾನಕವಾದ ರೂಪ. ಯಾಕೆ ಹಾಗೆ ಮಾಡ್ತೀ ಅಂದರೆ ಅದು ಆ ಕಾಲದಲ್ಲಿ ಎಲ್ಲವನ್ನೂ ನಿನ್ನೊಳಗೆ ಸೆಳೆದುಕೊಳ್ಳುವುದಕ್ಕೋಸ್ಕರ ಕಲನ, ಅದು ವ್ಯವಕಲನವೂ ಆಗ್ಬೋದು, ಸಂಕಲನವೂ ಆಗ್ಬೋದು. ಸಂಕಲನಕ್ಕಾಗಿ ಬಂದಾಗ ನೀನು ಸಜ್ಜನರ ಕಾಳಿಯಾಗ್ತಿ, ನೀನು ವ್ಯವಕಲನಕ್ಕಾಗಿ ಬಂದಾಗ ನೀನು ದುಷ್ಟರ ಕಾಳಿಯಾಗ್ತಿ. ದುಷ್ಟರಿಗೆ ಆ ಕಾಳಿಯನ್ನು ನೋಡಿದಾಗ ಭಯ ಆಗುತ್ತೆ, ಆದರೆ ಸಜ್ಜನರಿಗೆ ಅದನ್ನು ನೋಡಿದಾಗ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಬಂತಹ ತಾಯಿ ಎಂಥ ದಿವ್ಯವಾದ ರೂಪವುಳ್ಳವಳು ಅಂತ ಅವರು ಪ್ರೀತಿಸುವಂತಾಗತ್ತೆ. ಹೀಗೆ ದೈತ್ಯರ ತೇಜಸ್ಸನ್ನು ತನ್ನ ಧ್ವನಿಯಿಂದಲೇ, ತನ್ನ ನೋಟದಿಂದಲೇ, ತನ್ನ ಅಪರೂಪದ ರೂಪದಿಂದಲೇ ನಾಶಗೊಳಿಸುವಂತಹ ಶಕ್ತಿ ನೀನು. ಹಾಗಾಗಿ ನಿನ್ನ ಮಾತುಗಳಿಗೆ ಸದಾ ಕಿವಿಯಾಗಿದ್ದೇವೆ. ನೀನು ಕೊಡುವಂತಹ ಅನುಗ್ರಹದ ರಕ್ಷೆ ಏನಿದೆ ಇದು ನಮ್ಮ ಪಾಪಗಳನ್ನೆಲ್ಲ ದೂರ ಹರಿಸಲಿ. ಸುತಾನಿವ, ಮಕ್ಕಳನ್ನು ತಾಯಿ ಪೊರೆಯುವಂತೆ ನಮ್ಮನ್ನು ಪೊರೆದು ಬಿಡು ತಾಯಿ. ರೋಗಾನ್ ಅಶೇಷಾನ್ ಅಪಹಂಸಿ ತುಷ್ಟ. ನೀನು ಎಲ್ಲ ಬಗೆಯ ಪರಿಹಾರವೇ ಇಲ್ಲ ಅಂತ ಕೈ ಚೆಲ್ಲಿದಂತಹ ಅನೇಕ ಥರದ ರೋಗಗಳಿಗೆ ಪರಿಹಾರಗಳಾಗಿ ನೀನೇ ನೆಲೆಸಿದ್ದಿ. ನಿನ್ನ ಪ್ರಾರ್ಥನೆ ಮಾಡಿದರೆ ಬಗೆ ಬಗೆಯ ಎಲ್ಲ ರೋಗಗಳೂ ದೂರ ಆಗ್ತವೆ. ಅಷ್ಟೇ ಅಲ್ಲ, ಬಯಸಿದ ಅಭೀಷ್ಟಗಳನ್ನು ನೆರವೇರಿಸುವವಳು, ಆಶ್ರಯಿಸಿದವರ ಆಪತ್ತುಗಳನ್ನು ಪರಿಹರಿಸುವವಳು. ಯಾರು ಆಶ್ರಯ ನೀಡ್ತಾನೋ
ಅವನಿಗೆ ಆಶ್ರಯ ಕೊಡುವ ಶಕ್ತಿಯೂ ನೀನೇ ಆಗಿ ನೆಲೆಸಿದವಳು. ಹೀಗೆ ನಿನ್ನ ಕಥೆಯನ್ನು, ನಿನ್ನ ಕದನದ ಈ ಅಪರೂಪದ ಘಟನೆಯನ್ನು ಯಾರು ನಿತ್ಯ ತನ್ನ ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ತಾನೋ ಅವನಿಗೆ ಆ ಕದನಗಳಲ್ಲಿ ಗೆಲ್ಲುವ ಶಕ್ತಿಯನ್ನು ಕೊಡುವವಳು ನೀನು. ವಿದ್ಯಾಸು ಶಾಸ್ತ್ರೇಷು ವಿವೇಕದೀಪೇಷ್ವಾದ್ಯೇಷು ವಾಕ್ಯೇಷು ಚಕಾತೋದನ್ಯ ಮಮತ್ವ ಗರ್ತೇತಿ ಮಹಾಂಧಕಾರೇ ವಿಭ್ರಾಮಯಸ್ಯೇತದತೀವ ವಿಶ್ವಂ. ನೀನು ನಮಗೆ ಬಗೆ ಬಗೆಯ ವಿದ್ಯೆಯನ್ನು ಒದಗಿಸುವವಳು. ಅದು ಲೌಕಿಕ ಇರಬಹುದು, ಪಾರಲೌಕಿಕ ಇರಬಹುದು. ಬಗೆ ಬಗೆಯ ಶಾಸ್ತ್ರಗಳಿವೆ. ನಾವು ಶಾಸ್ತ್ರ ಅಂದಾಗ ನಮಗೆ ಗೊತ್ತಿರೋದು ಈ ಹೊರಗೆ ಸಾಮಾನ್ಯ ಜಗತ್ತಿನಲ್ಲಿ ಶಾಸ್ತ್ರ ಅಂದರೆ ಯಾವುದು ಜ್ಯೋತಿಷ್ಯ ಹೇಳುವವರು ಅಂತ. ಅವರು ಪಂಚ ಹುಟ್ಟು ಬಂದರೆ ಅದನ್ನು ಕಲಿತೇ ಇರಬೇಕು, ಇಲ್ಲಾಂದರೆ ಅವರು ಬದುಕಿದ್ದೇ ವ್ಯರ್ಥ ಅನ್ನುವ ರೀತಿಯಲ್ಲಿ ಒಂದು ಭಾವನೆ ಇದೆ. ಆದರೆ ಶಾಸ್ತ್ರ ಅಂದರೆ ಮನೆ ಕಟ್ಟುವುದು ಒಂದು ಶಾಸ್ತ್ರವೇ, ಅದಕ್ಕೆ ವಾಸ್ತು ಅಂತಾರೆ. ಅಥವಾ ಒಂದು ದೇವಸ್ಥಾನ ಕಟ್ಟುವುದು ಅಂತಂದಾಗಲೂ ಅದಕ್ಕೂ ಒಂದು ಶಾಸ್ತ್ರ ಇದೆ. ಒಂದು ಪ್ರಕೃತಿಯ ಜೊತೆಗೆ ಸಂಬಂಧವನ್ನು ಅದಕ್ಕೆ ಪ್ರಾಣಿಶಾಸ್ತ್ರ ಅಂತಾರೆ, ಸಸ್ಯಶಾಸ್ತ್ರ ಅಂತಾರೆ, ಭೂಗರ್ಭಶಾಸ್ತ್ರ ಅಂತಾರೆ, ಖಗೋಳಶಾಸ್ತ್ರ ಅಂತಾರೆ. ಕಾಲದ ವಿಜ್ಞಾನವೇ ಬೇರೆ ಇದೆ. ಅದು ಗಣಿತ ಅಂದರೆ ವೇದಕ್ಕೆ ಸಂಬಂಧಪಟ್ಟದ್ದು ಮತ್ತು ನಮ್ಮ ಅಂತರಂಗದ ಕಾಲದ ಗಣನೆಯನ್ನು ಇಟ್ಟುಕೊಳ್ಳುವಾಗ ಬೇಕಾಗುವಂಥದ್ದು. ನಮಗೆ ಫಿಸಿಕ್ಸು ಅಂದರೆ ಯಾವುದೋ ಲ್ಯಾಬೊರೇಟರಿಯಲ್ಲಿ ಮಾತ್ರ ಕಾಣುವಂಥದ್ದು ಅಂತ. ಪ್ರಾಚೀನರಿಗೆ ಜಗತ್ತಿನಲ್ಲಿ ಎಲ್ಲ ವಿಷಯಗಳಲ್ಲೂ ಎಲ್ಲವೂ ಅಡಗಿಕೊಂಡಿದೆ ಅಂತ. ಹೀಗೆ ಶಾಸ್ತ್ರವಲ್ಲದ ಒಂದು ಮಾಹಿತಿಯೇ ಜಗತ್ತಿನಲ್ಲಿ ಇಲ್ಲ. ಎಲ್ಲದಕ್ಕೂ ಒಂದು ಶಾಸ್ತ್ರ, ಸೂಪಶಾಸ್ತ್ರ ಅಂತಿದೆ. ಅಡಿಗೆನೇ ಒಂದು ಶಾಸ್ತ್ರ. ಯಾವ ಅಡಿಗೆಯನ್ನು ಮಾಡುವುದರ ಮೂಲಕ ತಮ್ಮ ರೋಗವನ್ನು ಪರಿಹರಿಸಿಕೊಳ್ಳಬಹುದು, ಯಾವ ಅಡಿಗೆಯ ಮೂಲಕ ರೋಗ ಬರದಂತೆ ತಡೆಯಬಹುದು, ಯಾವ ಅಡಿಗೆಯಿಂದ ನಮ್ಮ ಮನೆಯಲ್ಲಿ ನೆಮ್ಮದಿಯನ್ನು ಕಾಪಾಡಿಕೊಳ್ಳಬಹುದು. ಹೀಗೆ ಪ್ರತಿಯೊಂದಕ್ಕೂ ಒಂದು ಹಿನ್ನೆಲೆ ಇದೆ. ಇದನ್ನು ಸರ್ವ ರೀತಿಯ ಶಾಸ್ತ್ರಗಳನ್ನು ವಿವೇಕಯುಕ್ತವಾಗಿ ಬೆಳಗಿಸಿ ಆ ಮೂಲಕ ಬದುಕಿಗೆ ಮಾಂಗಲ್ಯವನ್ನು, ನೆಮ್ಮದಿಯನ್ನು ತಂದುಕೊಡುವವಳು ನೀನೇ. ಆದ್ಯೇಷು ವಾಕ್ಯೇಷು, ಆದ್ಯವಾದ ವಾಕ್ಯ ಅಂದರೆ ವೇದಗಳು. ವೇದದ ಪ್ರತಿಯೊಂದು ಮಾತು ಕೂಡ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಭಗವಂತನ ಬಗ್ಗೆ ಒಂದು ಬಿಟ್ಟರೆ ಜಗತ್ತಿನ ಎಲ್ಲ ವಿಷಯಗಳ ಬಗ್ಗೆಯೂ ಅದರಲ್ಲಿ ಹುಡುಕಿದರೆ ಉತ್ತರಗಳು ಸಿಗುವಂಥದ್ದು. ಆದರೆ ಭಗವಂತನನ್ನು ಮಾತ್ರ ಕೊನೆಗೆ ತಾನೇ ಹುಡುಕಿ ಹೇಳಲಿಕ್ಕಾಗದೆ ಅವನ ಹೆಸರೇ ಪ್ರಶ್ನೆ. ನೀವು ಮಾಡಿದರೆ ಎಷ್ಟು ಪ್ರಶ್ನೆ ಮಾಡಿದರೂ ಉತ್ತರ ಸಿಕ್ಕಿದ ಮೇಲೂ ಉಳಿಯುವುದು ಪ್ರಶ್ನೆ ಅಂತ ನಮಗೆ ಎಚ್ಚರಿಕೆ ಕೊಡುವ ತಾಯಿ ನೀನು. ಮಮತ್ವಗರ್ತೆ, ಆದರೆ ನಾನು, ನನ್ನದು ಬಿಟ್ಟರೆ ಏನೂ ಇಲ್ಲ ಅನ್ನುವ ದುರಹಂಕಾರದಿಂದ ಕೂಡುವ ಮಹಾ ಅಂಧಕಾರೇ ವಿಭ್ರಾಮಯಸಿ. ಯಾರು ಆ ಭ್ರಮೆಯಲ್ಲಿ ತೊಳಲಾಡ್ತಾರೋ ಅಂಥವರನ್ನು ಮತ್ತಷ್ಟು ಅದೇ ಭಾವನೆಗಳನ್ನು ಗಟ್ಟಿಗೊಳಿಸಿ ಯೋ ಯಚ್ಛ್ರದ್ಧ ಸಯೇವ ಸಹ. ಕೃಷ್ಣನು ಗೀತೆಯಲ್ಲಿ ಹೇಳುವಾಗ ಅದೇ ಮಾತು ಹೇಳ್ತಾನೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತಮಿಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಬಿಡಲ್ಲ, ಅವರ ಒಳಗಿನ ಹುಟ್ಟುಗುಣ ಸುಟ್ಟರೂ ಬಿಟ್ಟು ಹೋಗಲ್ಲ ಅನ್ನುವ ಮಾತು ಇದೆಯಲ್ವ. ಆ ರೀತಿಯಾದ ಪೋಷಣೆ ಕೊಡುವವಳು ಭಗವಂತನ ಶ್ರದ್ಧಾಮಯ ರೂಪದೊಂದಿಗೆ ನೀನೇ ಇದ್ದು ಆ ಸಹಕಾರವನ್ನು ನೀಡಿ ಜಗತ್ತಿನ ಆಗು ಹೋಗುಗಳಿಗೆ ಕಾರಣಲಾದವಳು ವಿಶ್ವೇಶ್ವರಿ. ಹೋ ವಿಶ್ವೇಶ್ವರಿಯೇ, ಪರಿಪಾಸಿ ವಿಶ್ವಂ. ನೀನು ಇಡೀ ಜಗತ್ತನ್ನು ನಿನ್ನ ಕಂದ ಅನ್ನುವ ಹಾಗೆ ಪ್ರೀತಿಸ್ತಾ ಇದ್ದಿ. ಜಗತ್ತಿನ ಎಲ್ಲದರೊಳಗೆ ನೆಲೆಸಿದ್ದಿ, ಹೊತ್ತು ನಿಂತಿದ್ದಿ. ವಿಶ್ವೇಶ್ವರೆನಿಸಿದಂತಹ ಚತುರ್ಮುಖಾದಿಗಳಿಂದ ಸದಾ ಒಂದೆಳಾಗಿದ್ದಿ. ಇಡೀ ವಿಶ್ವದ ಪ್ರತಿಯೊಂದು ವಸ್ತುವು ಕೂಡ ನಿನ್ನ ಕಡೆಗಣ್ಣ ನೋಟದ ಸಣ್ಣ ಚಲನೆ ಇಲ್ಲದೆ ತನ್ನ ಅಲುಗಾಡಿಕೆಯನ್ನು ತಾನೇ ನಡೆಸಿಕೊಳ್ಳುವುದು ಸಾಧ್ಯ ಇಲ್ಲ ಅನ್ನುವುದು ಲೋಕಕ್ಕೆ ಎಲ್ಲರಿಗೂ ಅರ್ಥ ಆಗಿದೆ. ಅಂತಹ ನಿನ್ನಲ್ಲಿ ಭಕ್ತಿ ನಮ್ರಾಹ, ಅತ್ಯಂತ ಭಕ್ತಿಭರಿತರಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅಂತ ಹೀಗೆ ಹೇಳಿದಾಗ, ವರದಾಹಂ, ನಿಮ್ಮ ಬಯಸಿದ್ದನ್ನು ಕೊಡುವ ಮನಸ್ಸಿನಲ್ಲಿದ್ದೇನೆ, ಏನು ಬೇಕು ಕೇಳಿ. ವರದ, ನೀವು ಏನು ಕೇಳಿದ್ರೂ ಕೊಡ್ತೇನೆ ಅಂತ ಹೀಗೆ ಹೇಳಿದಾಗ ದೇವತೆಗಳು ಇಷ್ಟು ಹೇಳುತ್ತಾರೆ. ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಬಗೆ ಬಗೆಯ ಬಾಧೆಗಳು ಮನಸ್ಸಿಗೋ ದೇಹಕ್ಕೋ ಅಥವಾ ಹೊರಗಿನ ಪ್ರಕೃತಿಯ ಆಡಳಿತದ ವ್ಯವಸ್ಥೆಯಲ್ಲಿಯೋ ಕೊರತೆಗಳು ಉಂಟಾಗಬಹುದು. ಆಗ ನೀನು ಮತ್ತೆ ಮತ್ತೆ ಬಂದು ತ್ರೈಲೋಕ್ಯಸ್ಯ ಅಖಿಲೇಶ್ವರಿ, ಎಲ್ಲದಕ್ಕೂ ಒಡತಿಯಾದವಳು ನೀನು ಮತ್ತೆ ಮತ್ತೆ ನಮಗೆ ಬಂದ ಅಪಾಯಗಳನ್ನು ಆಪತ್ತುಗಳನ್ನು ಪರಿಹರಿಸುವುದಕ್ಕೆ ನೀನು ಬರಬೇಕು ತಾಯಿ. ಇಲ್ಲ, ನಾನು ಮತ್ತೆ ಬರ್ತೇನೆ ಅಂತ ಹೇಳ್ತಾ ವೈವಸ್ವತ ಮನ್ವಂತರದಲ್ಲಿ ನಾನು 28 ಮೇ 28ನೆಯ ದ್ವಾಪರದ ಕೊನೆಯಲ್ಲಿ ಈ ಶುಂಭನಿಶುಂಭರೇ ಮತ್ತೆ ಹುಟ್ಟಿ ಬರ್ತಾರೆ. ಅವರು ಹಠ ಸಾಧಿಸುವುದು ಬಿಡುವುದೇ ಇಲ್ಲ. ಅದೇ ಹೇಳಿದ್ದಲ್ವ ಹಿಂದೆ, ಚೇತನೇತ್ಯ ಭೀದಿಯತೆ. ಹಳೆಯ ಕೆಡುಕು ನೆನಪುಗಳನ್ನು ಮತ್ತೆ ಮರುಕಳಿಸಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನೇ ಹಠ ಸಾಧಿಸಿ ಜನರ ಮೇಲೆ ದಬ್ಬಾಳಿಕೆ ಮಾಡುವುದಕ್ಕೆ ಅವರು ಬರ್ತಾರೆ. ಆವಾಗ ನಾನೇ ನಂದಗೋಪಗೃಹೇ ಜಾತ ಯಶೋದಾ ಗರ್ಭ ಸಂಭವ, ನಂದಗೋಪನ ಮನೆಯಲ್ಲಿ ಯಶೋದ ಗರ್ಭದಲ್ಲಿ ಹುಟ್ಟಿ ಬರ್ತೇನೆ. ಅವಳಿಗೆ ಹರಿಸ್ವಸ ಅಂತ ಹೆಸರು ಬರುತ್ತೆ.
ಇತಿಹಾಸವನ್ನು ಸರಿಯಾಗಿ ಗಮನಿಸಿದರೆ ಅವಳ ಹೆಸರು ಏಕಾನಂಗ ಅಂತಿದೆ. ಇಲ್ಲಿ ಪುರಾಣದಲ್ಲಿ ಬಂದ ಮಾತು ಅವಳನ್ನು ಏಕಾನಂಶ ಅಂತ ಕರೀತಾರೆ. ದೇವಿ ಭಾಗವತದಲ್ಲಿಯೂ ಆ ಮಾತು ಬಂದಾಗ ಅವಳನ್ನು ಸುನಂದ ಅಂತ ಕರೀತಾರೆ. ಯಶೋದೆ ಮತ್ತು ನಂದಗೋಪರ ಮಗುವಾಗಿ ಹುಟ್ಟಿದ್ರೂ ಕೊನೆಗೆ ದೇವಕಿಯ ಮನೆಯಲ್ಲಿಯೇ ಕೊನೆಯವರೆಗೆ ಕೃಷ್ಣನಿಗೆ ತಂಗಿಯಾಗಿ ಓಡಾಡಿದ್ಲು ಅನ್ನುವ ಮಾತನ್ನು ಹರಿವಂಶವೂ ಹೇಳುತ್ತೆ. ಮಹಾಭಾರತದ ಸಭಾಪರ್ವದ ಭಾಗದಲ್ಲಿ ಭೀಷ್ಮಾಚಾರ್ಯರು ಕೃಷ್ಣನ ಕಥೆಯನ್ನು ಶಿಶುಪಾಲ ಆಕ್ಷೇಪ ಮಾಡಿದ ಹೊತ್ತಿಗೆ ಹೇಳುವಾಗ 10-11ನೇ ವಯಸ್ಸಿನಲ್ಲಿ ಕಂಸನನ್ನು ಕೊಂದ ಬಳಿಕ ತಂದೆ ತಾಯಿಗಳಿಗೆ ಸುಖವನ್ನು ಒಡ್ಡುತ್ತಾ ಏಕಾನಂಗ ಅನ್ನುವ ತನ್ನ ತಂಗಿಯ ಕೈಯನ್ನು ಹಿಡಿದುಕೊಂಡು ಕೃಷ್ಣ ಆಟಕ್ಕೆ ಹೋದ ಅನ್ನುವ ಮಾತು ಬರುತ್ತೆ. ಅಂದರೆ ಹೀಗೆ ಇದೇ ದುರ್ಗಾದೇವಿ ಬ್ರಹ್ಮಚಾರಿಣಿಯಾಗಿ, ಯಾಕೆಂದರೆ ಮೊದಲ 2 ರೂಪಗಳಲ್ಲಿ ಭಗವಂತನ ಜೊತೆಗೆ ಇರ್ತಾಳವಳು. ಶ್ರೀಭೂದು ಅಂತ ಕರೆಯುವುದು ನಾವು, ಈಗ ಶ್ರೀಭೂರಮಣ ಅಂತ ಕರೀತಾರೆ. ದುರ್ಗಾರಮಣಳೂ ಹೌದು, ದುರ್ಗಾರಮಣನೂ ಹೌದು ಭಗವಂತ. ಆದರೆ ಆ ದುರ್ಗೆ ಅನ್ನೋದು ಸದಾ ಬ್ರಹ್ಮಚಾರಿಣಿಯಾಗಿ ಕಾಣಿಸಿಕೊಳ್ತಾಳೆ. ಅದು ಈ ಕಾಲದಲ್ಲೂ ಯಶೋದೆಯ ಗರ್ಭದಲ್ಲಿ ಕೃಷ್ಣನ ತಂಗಿಯಾಗಿ ಹುಟ್ಟಿದ ಮಾತ್ರಕ್ಕೆ ಏನ್ರಿ ಹೆಂಡತಿಯನ್ನು ತಂಗಿ ಅಂತಾರೆ, ತಂಗಿಯನ್ನು ಹೆಂಡತಿ ಅಂತ ಯೋಚನೆ ಮಾಡಲಿಕ್ಕಾಗತ್ತಾ? ಅಂದರೆ ಈಗ ನಮ್ಮದೇ ಮನೆಯಲ್ಲಿ ಒಂದು ಸಹಜವಾಗಿ ಅಣ್ಣ ತಂಗಿ ಇದ್ದವರು ನಾಟಕದಲ್ಲಿ ಯಾವುದಾದ್ರೂ ಶತ್ರುಗಳ ಪಾತ್ರವನ್ನು ಮಾಡಬಾರ್ದಾ? ಅಥವಾ ಗಂಡ ಹೆಂಡತಿಯೇ ಇದ್ದವರು ನಾಟಕದ ಪಾತ್ರದಲ್ಲಿ ಅಣ್ಣ ತಂಗಿಯಾಗಿ ಮಾಡಬಾರ್ದು ಅಂತಿದೆಯಾ? ನಡೆಯುತ್ತೆ. ಲೋಕದಲ್ಲಿ ನಾವು ಇದನ್ನೇ ಗಮನಿಸ್ತೇವೆ. ಹಾಗೆ ಲೋಕದ ಕಾರ್ಯಸೂತ್ರವನ್ನು ಚೆನ್ನಾಗಿ ನಡೆಸುವುದಕ್ಕಾಗಿ ಮತ್ತು ಯೋಗಮಾಯೆಯಾಗಿ ತನ್ನ ಕರ್ತವ್ಯವನ್ನು ನಡೆಸಬೇಕಾಗಿದ್ದದ್ದು ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆ ಮಾಡಬೇಕಿತ್ತು. ಆನಂತರ ಅವಳೇ ಇಲ್ಲಿಗೆ ಬಂದು ಕಂಸನಿಗೆ ಎಚ್ಚರಿಕೆ ಕೊಡಬೇಕಿತ್ತು. ಈ ಎಲ್ಲ ಕಾರಣಕ್ಕಾಗಿ ಭಗವಂತನ ಸೇವೆಗಾಗಿ ಬ್ರಹ್ಮಚಾರಿಣಿಯಾಗಿ ತಂಗಿಯಾಗಿ ಹುಟ್ಟಿದ್ರೂ ಕೂಡ ಅವಳು ಭಗವಂತನ ದುರ್ಗಾರೂಪ, ಅದು ಮಡದಿಯೇ ಇನ್ನೊಂದು ರೂಪದಿಂದ ಇರುವಂಥದ್ದು ಅಂತ ಗಮನಿಸಬೇಕಾದದ್ದು. ತತಸ್ಥೌ ನಾಶಯಿಷ್ಯಾಮಿ ವಿಂಧ್ಯಾಚಲ ನಿವಾಸಿನಿ, ವಿಂಧ್ಯ ಬೆಟ್ಟದಲ್ಲಿ ನಿಂತುಕೊಂಡು ನಾನು ಅವರನ್ನು ಸಂಹಾರ ಮಾಡ್ತೇನೆ ಅಂತ. ಹೀಗೆ ಇದು ಹಿಂದೆ ಹೇಳಿದ ಕಥೆ, ಇಷ್ಟೊತ್ತಿಗೆ ಇದು ನಡೆದು ಹೋಗಿದೆ ಅಷ್ಟೇ. ವೈಪ್ರಚಿತ್ತಾನ್, ವಿಪ್ರಚಿತ್ತಿಯ ಮನೆತನದ 100 ಸಾವಿರಾರು ಲಕ್ಷಗಟ್ಟಲೆ ಜನರನ್ನು ಆಗಲೇ ಅವಳು ಕೊಂದಿದ್ದಾಳೆ. ಅದನ್ನು ದಾಖಲೆ ಮಾಡಿಬಿಡ್ತಾರೆ. ಭಕ್ಷಯಂತ್ಯಾಶ್ಚ ತಾನುಗ್ರಾನ್ ವೈಪ್ರಚಿತ್ತಾನ್ ಮಹಾಸುರಾನ್ ರಕ್ತದಂತ ಭವಿಷ್ಯಂತಿ ದಾಡಿಮೀ ಕುಸುಮೋಪಮಾಃ ಸ್ತುವಂತೋ ವ್ಯಾಹರಿಷ್ಯಂತಿ ಸತತಂ ರಕ್ತದಂತಿಕಾಂ. ದಾಳಿಂಬೆಯ ಕಾಳಿನಂತೆ ಹಲ್ಲುಳ್ಳ ರೂಪದಲ್ಲಿ ರಕ್ತದಂತಿಕಾ ಅಂತ ನನ್ನನ್ನು ಕರೀತಾರೆ. ಆಗ ನಮಗೆ ಈ ಕಥೆ ಪುರಾಣ ಹೇಳದೇ ಇದ್ದರೆ ಹೆಚ್ಚು ಗೊತ್ತಾಗುವುದಿಲ್ಲ. ಕೃಷ್ಣನ ತಂಗಿ ಈ ಹೇಗೆ ಭೀಮಸೇನ, ಅರ್ಜುನ ಇವರೆಲ್ಲ ಸಂಶಪ್ತಕರು ಮತ್ತು ಕಾಲಕೇಯರು ಇತ್ಯಾದಿಗಳನ್ನು ಕೊಂದರೋ, ಹಾಗೆ ವೈಪ್ರಚಿತ್ತರು ಅಂತ ಒಂದು ದೊಡ್ಡ ಲೆಕ್ಕಕ್ಕೆ ಸಿಗದಷ್ಟು ಒಂದು ಸೈನ್ಯ ಇತ್ತು, ದುಷ್ಟರ ಸೈನ್ಯ. ಜರಾಸಂಧನಿಗೆ, ದುರ್ಯೋಧನನಿಗೆಲ್ಲ ಬೆಂಗಾವಲಾಗಿ ನಿಂತು ಪ್ರಚೋದನೆಯನ್ನು ಮಾಡಿದವರು. ಅಂಥವರ ಸೈನ್ಯವನ್ನು ಈ ಏಕಾನಂಗ ಒಬ್ಬಳೇ ಹಿಮಾಲಯದ ತಪ್ಪಲಿಗೆ ಹೋಗಿ ಅವರನ್ನೆಲ್ಲ ಸಂಹಾರ ಮಾಡಿ ಬಂದ್ಲು ಅನ್ನುವ ಮಾತು ಬರುತ್ತೆ. ಹಾಗಾಗಿ ರಾಕ್ಷಸರ ಸಂಹಾರಕ್ಕಾಗಿ ಈ ದ್ವಾಪರ ಯುಗದ ಕೊನೆಯಲ್ಲಿ ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರ ಅವಳು ಬಂದು ನೆಲೆಸಿ ಹೋದವಳನ್ನು ದೇವತೆಗಳಿಗೆ ನೆನಪಿಸಿ ತಾನೇ ಹೇಳ್ತಾ ಇದ್ದಾಳೆ, ಆಗ ನಾನು ಬಂದು ನಿಮ್ಮೆಲ್ಲರ ರಕ್ಷಣೆಗೋಸ್ಕರ ಮತ್ತೊಮ್ಮೆ ಬರ್ತೇನೆ ಅಂತ. ಸಂಭವಿಷ್ಯಾಮಿ ಅಯೋನಿಜ, ನಾನು ಹುಟ್ಟುವಾಗ ನಿಮ್ಮೆಲ್ಲರ ಹಾಗೆ ಶರೀರವನ್ನು ಹಂಚಿಕೊಂಡು ಹುಟ್ಟುವವಳಲ್ಲ. ಶರೀರ ಅನ್ನೋದು ಲೋಕದಲ್ಲಿ ಒಂದು ನೆಪ, ಭಗವಂತನ ಅನುಗ್ರಹ ಅಥವಾ ಅವರು ಮಾಡಿದ ತಪಸ್ಸಿನ ಫಲ. ಅಲ್ಲಿ ಯಶೋದೆಯ ಮಗಳು, ದೇವಕಿಯ ಪಾಲನೆಯಲ್ಲಿ ಬೆಳೆದವಳು ಅನ್ನೋದು ಕಾಣಿಸಿಕೊಳ್ಳುತ್ತೆ. ಹೀಗೆ ಅಯೋನಿಜೆಯಾಗಿ ನಾನು ಹುಟ್ಟಿ ಬರ್ತೇನೆ. 100 ಸಾವಿರಾರು ಕಣ್ಣುಗಳಿಂದ ಕೂಡಿದವಳು ದುಷ್ಟರ ಎಲ್ಲ ನಡೆಗಳನ್ನು ಗಮನಿಸಿ ಆಗ ನಾನು ಕೊಲ್ತಾ ಇರ್ತೇನೆ, ಆ ರಾಕ್ಷಸರನ್ನು ಸದೆಬಡಿತೇನೆ. ಯೋಚನೆ ಮಾಡಬೇಕಾಗಿಲ್ಲ. ಇನ್ನೊಮ್ಮೆ ನಾನು ಹುಟ್ಟಿ ಬಂದದ್ದಿದೆ. ಲೋಕದಲ್ಲಿ ಅನಾವೃಷ್ಟಿಯಿಂದಾಗಿ ಬೆಳೆಗಳೇ ಬೆಳೆಯದೆ ತರಕಾರಿಗಳೆಲ್ಲ ನಾಶ ಆಗಿ ನೀರೆಲ್ಲ ಬತ್ತಿ ಹೋಗಿ ಕುಡಿಯುವುದಕ್ಕೂ ತಿನ್ನುವುದಕ್ಕೂ ತತ್ವಾರ ಎದ್ದ ಸಂದರ್ಭದಲ್ಲಿ ನನ್ನ ಮೈಯಿಂದಲೇ ಜಗತ್ತಿಗೆ ಬೇಕಾದ ಎಲ್ಲ ಧಾನ್ಯಗಳು, ಶಾಖಗಳು ಹುಟ್ಟುತ್ತವೆ, ತರಕಾರಿಗಳು ಹುಟ್ಟಿ ಬರ್ತಾವೆ. ಆಗ ಜನರ ಅನಾವೃಷ್ಟಿಯ ಪರಿಣಾಮ ದೂರವಾಗಿ
ನನ್ನಿಂದ ರಕ್ಷಣೆ ಪಡೀತಾರೆ. ಆಗ ನನಗೆ ಶಾಕಂಬರಿ ಅಂತ ಕರೀತಾರೆ. ಹೀಗೆ ಅನೇಕ ಕಥೆಗಳನ್ನು ಹೇಳ್ತಾರೆ. ಮುಂದೆ ಎಲ್ಲೆಲ್ಲಿ ನಾನು ಏನೇನಾಗಿ ಹುಟ್ಟಿ ಬರುವವಳಿದ್ದೇನೆ, ಆಗ ಯಾವ ಯಾವ ಹೆಸರಿನಿಂದ ನನ್ನನ್ನು ಜಗತ್ತು ಕರೆಯುತ್ತೆ. ಅದೇ ರೀತಿ ದುರ್ಗ ಅನ್ನೋ ಒಬ್ಬ ರಾಕ್ಷಸ ಬರ್ತಾನೆ, ಅವನನ್ನು ಕೊಲ್ಲಿಕ್ಕೋಸ್ಕರ ನಾನು ಮತ್ತೆ ಹುಟ್ಟಿ ಬರ್ತೇನೆ. ಆಗ ನನ್ನನ್ನು ದುರ್ಗಾದೇವಿ ಅಂತ ಕರೀತಾರೆ. ತತ್ರೈವ ಚ ವಧಿಷ್ಯಾಮಿ ದುರ್ಗಮಾಖ್ಯಂ ಮಹಾಸುರಂ ದುರ್ಗಾದೇವೀತಿ ವಿಖ್ಯಾತಂ ತನ್ಮೇ ನಾಮ ಭವಿಷ್ಯತಿ. ಈಗ ಯಶೋದೆಯ ಮನೆಯಲ್ಲಿ ಹುಟ್ಟಿ ಬಂದವಳು ಮುಂದೆ ವಿಮಾನಗಿರಿಯಲ್ಲಿ ಇರಿಸಿಕೊಂಡು ತಾನೇ ಭಗವಂತನ ಆಜ್ಞೆಯಂತೆ ಮಗನಾಗಿ ಬಂದಂತಹ ಆಚಾರ್ಯ ಮಧ್ವರಿಗೆ ಪೋಷಕಳಾಗಿ ನಿಂತೆ ಅನ್ನುವ ಮಾತು ಬರುತ್ತೆ. ಹೀಗೆ ಒಂದು ಕಡೆಯಿಂದ ಪರಶುರಾಮ, ಇನ್ನೊಂದು ಕಡೆಯಿಂದ ದುರ್ಗಾದೇವಿ, ಮತ್ತೊಂದು ಕಡೆಯಲ್ಲಿ ಆಚಾರ್ಯ ಮಧ್ವರ ಹುಟ್ಟಿನ ಸ್ಥಾನ. ಇಂತಹ ಒಂದು ಲೋಕದ 3 ತತ್ವಗಳು ಒಂದೆಡೆ ನೆಲೆಸಿದಂತಹ ಸುಂದರವಾದ ಕ್ಷೇತ್ರದ ಮಹಾತ್ಮ್ಯವನ್ನು ಕೇಳುವುದು ಕೂಡ ಅಷ್ಟೇ ಮುಖ್ಯ. ಅದು ದುರ್ಗಾ ಅನ್ನೋದು ವಿಶಿಷ್ಟವಾದ ಲಕ್ಷ್ಮಿಯದ್ದೇ 3ನೆಯ ದುರ್ಗಾ ಸನ್ನಿಧಾನ ಅನ್ನೋದನ್ನು ನೆನಪಿಸಿಕೊಳ್ಬೇಕು. ಹೀಗೆ ಮುಂದೆ ಮತ್ತೊಮ್ಮೆ ನಾನು ಹುಟ್ಟಿ ಬರ್ತೇನೆ. ಆಗ ನನ್ನನ್ನು ಭೀಮಾದೇವಿ ಅಂತ ಕರೀತಾರೆ. ಯಾಕೆಂದರೆ ಅತ್ಯಂತ ಭಯಗ್ರಸ್ತರಾದವರನ್ನೆಲ್ಲ ನಾನು ರಕ್ಷಿಸ್ತೇನೆ ಮತ್ತು ಭಯ ಕೊಡುವಂಥವರನ್ನು ನಾಶಪಡಿಸ್ತೇನೆ. ಆಮೇಲೆ ಅರುಣ ಅಂತ ಒಬ್ಬ ರಾಕ್ಷಸ ಬರ್ತಾನೆ, ಲೋಕಕ್ಕೆ ಬಾಧೆ ಒಡ್ಡುತ್ತಾನೆ. ಆಗ ನಾನು ಭ್ರಾಮರದ ರೂಪವನ್ನು, ಜೇನು ನೊಣದ ರೂಪವನ್ನು ತೊಟ್ಟು ಸಾವಿರಾರು ಜೇನುಗಳಾಗಿ ಆತನನ್ನು ನಾಶಪಡಿಸ್ತೇನೆ. ಅಸಂಖ್ಯೇಯ ಷಟ್ಪದಂ, ಲೆಕ್ಕಕ್ಕೆ ಸಿಗದಷ್ಟು ದುಂಬಿಯ ರೂಪದಲ್ಲಿ ಬಂದು ಆ ಅರುಣ ಅನ್ನುವ ರಾಕ್ಷಸನನ್ನು ಕೊಂದು ನಾನು ಆಗ ಭ್ರಾಮರಿ ಅನ್ನುವ ಹೆಸರಿನಿಂದ ಭ್ರಮರಾದೇವಿ ಅಂತಲೂ ಕರೀತಾರೆ, ಭ್ರಮರಾಂಬಾ ಅಂತಲೂ ಕರೀತಾರೆ. ಹಾಗೆ ನಾನು ಹುಟ್ಟಿ ಬರುವವಳಿದ್ದೇನೆ. ಅದೇ ಕಥೆಯನ್ನು ನಾವು ಕಟೀಲಿನ ದುರ್ಗೆಯನ್ನು ಸ್ಮರಣೆ ಮಾಡುವಾಗ ಅರುಣಾಸುರನನ್ನು ಕೊಂದ ಭ್ರಾಮರಿಯೇ ಅವಳೇ ಲಕ್ಷ್ಮಿಯ ವಿಶಿಷ್ಟವಾದ ದುರ್ಗಾ ಸನ್ನಿಧಾನ ಅಂತ ಹೇಳುತ್ತಾರೆ. ಹೀಗೆ ಭ್ರಾಮರಿ ಅಂತ ಲೋಕ ನನ್ನನ್ನು ಮುಂದೆ ಕರೆಯುತ್ತೆ. ಹೀಗೆ ಲೋಕದಲ್ಲಿ ಒಂದು ಬಾರಿಯಲ್ಲ ನನ್ನ ಹುಟ್ಟು. ಯದಾ ಯದಾ, ಇದನ್ನೇ ಕೃಷ್ಣ ಹೇಳುವಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿಕೊಂಡಂತೆ ಭಗವಂತ ಹುಟ್ಟಿ ಬಂದಾಗಲೆಲ್ಲ ತಾನು ಹುಟ್ಟಿ ಬರ್ತಾಳೆ. ಭಗವಂತನ ಆಜ್ಞೆಯಂತೆ ಅನೇಕ ಬಾರಿ ಅವನು ಕಳುಹಿಸಿಕೊಟ್ಟಾಗಲೂ ಬಂದವಳಿದ್ದಾಳೆ. ಇತ್ತಂ ಯದಾ ಯದಾ ಬಾಧಾ ದಾನವೋತ್ಥಾ ಭವಿಷ್ಯತಿ ತದಾ ತದಾವತೀರ್ಯಾಹಂ ಕರಿಷ್ಯಾಮ್ಯರಿ ಸಂಕ್ಷಯಂ. ಆಗ ಎಲ್ಲ ಕಡೆಯಲ್ಲೂ ಬಾಧೆಗಳು ಒದಗಿದಾಗ ನಾನು ಮತ್ತೆ ಅವತರಿಸಿ ಬರ್ತೇನೆ. ಆ ದೋಷಗಳನ್ನು, ಪಾಪಗಳನ್ನು, ದುಷ್ಟರನ್ನು ಸಂಹಾರ ಮಾಡುತ್ತೇನೆ. ನಿಮ್ಮೆಲ್ಲರ ರಕ್ಷಣೆಗೋಸ್ಕರ ನಾನು ಇದ್ದೇ ಇರ್ತೇನೆ. ಇದು ನನ್ನ ಅಭಯ. ಇದು ನನ್ನ ಸನ್ನಿಧಾನದಲ್ಲಿ ನಿಮಗೆ ನಾನು ಕೊಡುವ ಒಂದು ವಿಶಿಷ್ಟವಾದ ವಾಕ್ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಅವಳು ಮರೆಯಾಗ್ತಾಳೆ. ಇದರ ನಂತರ ದೇವಿ ಮತ್ತೆ ಅವರಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಅಂದರೆ ಈ ಇಡೀ ಕಥೆಯನ್ನು ಕೇಳುವುದರ ವಿಶೇಷ ಫಲ ಏನು, ಇದನ್ನು ಯಾವಾಗ ಓದಬೇಕು, ಯಾವಾಗ ಕೇಳಬೇಕು, ಇದರ ಪಾರಾಯಣದಿಂದ ಆಗುವ ಲಾಭ ಏನು, ಅರ್ಥ ಆಗದೇ ಇದ್ದರೂ ಕನಿಷ್ಠ ಪಕ್ಷ ಶ್ರದ್ಧೆಯಿಂದ ಇದು ಲಕ್ಷ್ಮಿಯ ವಿಶಿಷ್ಟ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡ್ತಾ ಇದೆ ಅನ್ನೋದಿಷ್ಟು ತಿಳ್ಕೊಂಡ್ರೂ ನಮಗೊಂದು ಸಂತೋಷ ಸಿಗುತ್ತೆ. ಅಂತಹ ಸಂತೋಷಕ್ಕೆ ಕಾರಣವಾದ ದಿನಗಳು, ಕಾಲ, ಮಾಡಬೇಕಾದ ರೀತಿ ಇತ್ಯಾದಿಗಳನ್ನೆಲ್ಲ ಮುಂದಿನ 2 ಅಧ್ಯಾಯಗಳು ಹೇಳ್ತಾವೆ. ಅದರ ಭಾಗವನ್ನು ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸೇರೋಣ. ಈ ದೇವಿ ಮಹಾತ್ಮ್ಯದ ಸಂಚಿಕೆಯನ್ನು ಪ್ರಾಯೋಜಿಸಿ ಸಹಕರಿಸಿದವರು ಬುಜ್ಜಿ ಕೃಷ್ಣ ಮತ್ತು ಕುಟುಂಬದವರು. ಈ ಎಲ್ಲ ಮನೆತನಕ್ಕೂ ವಿಶಿಷ್ಟವಾದ ಭಗವಂತನ ಅನುಗ್ರಹ ಇರಲಿ. ವಿಶೇಷವಾಗಿ ಆ ದುರ್ಗಾದೇವಿಯ ಅನುಗ್ರಹದಿಂದ ಅಜ್ಞಾನ ನಿವಾರಣೆಯಾಗಿ ಆ ಮೂಲಕ ಭಗವಂತನ ಸೇವೆಯನ್ನು ಮತ್ತಷ್ಟು ಹೆಚ್ಚು ಸಲ್ಲಿಸುವ ಶ್ರದ್ಧೆಯನ್ನು ಪಡೆಯುವುದಾಗಲಿ, ಸಂಪತ್ತು ಒದಗಿ ಬರಲಿ, ಮನೆಯಲ್ಲಿ ನೆಮ್ಮದಿ, ಎಲ್ಲ ರೀತಿಯಾದ ಸೌಖ್ಯಗಳನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ನಮಸ್ಕಾರ.